ನಮಸ್ಕಾರ. ಭಾಷಣಗಳು ನನಗೆ ಯಾವತ್ತೂ ಸಮಸ್ಯೆ ಇರಲಿಲ್ಲ, ಆದರೆ ಇವತ್ತು ಸ್ವಲ್ಪ ಸಮಸ್ಯೆ ಇದೆ. ಭಾಷಣದಲ್ಲಿ ನನ್ನ ಕತೆ ಹೇಳ್ಕೊಂಡು ಹೋಗ್ತಿದ್ದೆ. ಸುಳ್ಳ ಸತ್ಯನ ಅಂತ ಯಾರಿಗೂ ಗೊತ್ತಿರ್ತಿರಲಿಲ್ಲ. ಹಾಗಾಗಿ ಎಲ್ಲರೂ ಸಂತೋಷವಾಗಿ ಕೈ ತಟ್ಟೋರು. ಅದರಲ್ಲಿ ಎಷ್ಟು ಸುಳ್ಳಿತ್ತೋ ಸತ್ಯ ಇತ್ತೋ ನನಗೂ ಗೊತ್ತಿಲ್ಲ. ಆದರೆ ಇವತ್ತು ಅದನ್ನು ಮಾತಾಡಿದ್ರೆ ಕಷ್ಟ ಆಗುತ್ತೆ, ಯಾಕಂದರೆ ಸಹನಾ ವಿಜಯಕುಮಾರ್ ಅವರಿದ್ದಾರೆ. ಎರಡನೇದು ಪುಸ್ತಕದ ಪರಿಚಯ. ಪುಸ್ತಕದ ಪರಿಚಯಕ್ಕೆ ಆ ಪುಸ್ತಕ ಎಷ್ಟು ತೂಕವಾಗಿದೆಯೋ, ಅದರ ಒಳಗಿನ ಸಾರ ಎಷ್ಟು ಚೆಂದ ಇದೆಯೋ, ಪ್ರಾಯಶಃ ಪರಿಚಯವೂ ಹಾಗೆ ತಲುಪಬೇಕು. ಇಲ್ಲದಿದ್ದರೆ ಪರಿಚಯ ಮಾಡುವವರ ಯೋಗ್ಯತೆಯ ಬಿಂಬ ಆಗಬಾರದು. ಪುಸ್ತಕದ ಬಗ್ಗೆ ಮಾತಾಡಬೇಕು, ಪರಿಚಯ ಮಾಡುವವನ ಬಗ್ಗೆ ಅಲ್ಲ. ಒಂದು ಬಹಳ ಸಂತೋಷ ಆಗೋದು, ಶಿವಮೊಗ್ಗದಲ್ಲಿ ಮಲೆನಾಡು ಜನ ಪುಸ್ತಕ ಪ್ರೇಮಿಗಳು ಹೌದು, ಸಾಹಿತ್ಯ ಓದ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಾಯಶಃ ಆಸಕ್ತಿ ಕಮ್ಮಿ ಆಗಿರಬಹುದು ಅನ್ನೋದಾದರೆ, ಓದುವಂತಹ ಪುಸ್ತಕ ಎಷ್ಟು ಬಂದಿತ್ತು ಅನ್ನೋದು ಮುಖ್ಯ ಆಗುತ್ತೆ. ಓದುವಂತಹ ಪುಸ್ತಕಗಳು ಕಮ್ಮಿ, ಮತ್ತು ಪುಸ್ತಕ ಕೊಂಡುಕೊಂಡು ಮನೆಯಲ್ಲಿ ಇಡಬಹುದಾದಂಥ ಪುಸ್ತಕಗಳು ಕಮ್ಮಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ, ಸತ್ಯ ಅನ್ನೋದನ್ನು ಎಲ್ಲರೂ ಹೇಳ್ತಾರೆ, ಆದರೆ ನಮಗೆ ಪ್ರಜ್ಞೆಯಲ್ಲಿ ಗೊತ್ತಿರುತ್ತಲ್ವ, ಓದ್ತಾ ಇರಬೇಕಾದ್ರೆ ಇದು ಸತ್ಯನ ಅಲ್ವಾ ಅಂತ ಯಾರೋ ಹೇಳೋ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಿಲ್ಲದ ವಿಷಯವನ್ನು ಕೂಡ ನಾವೇನಾದರೂ ಗಮನಿಸಿದಾಗ ಪ್ರಜ್ಞೆಯಲ್ಲಿ ನಮಗೆ ಗೊತ್ತಾಗ್ತದೆ, ಇದು ಹೀಗಿದ್ದಿತ್ತು ಇಲ್ಲ ಹೀಗಿರೋದಿಲ್ಲ ಅಂತ ಹೇಳಿ. ಪ್ರಾಯಶಃ ಅದಕ್ಕೆ ಹತ್ತಿರವಾದ ಪುಸ್ತಕಗಳು ಬಂದದ್ದು ಕಮ್ಮಿ. ಮಾಗಧ ಅಶೋಕನ ಬದುಕಿನ ಒಂದು ಭಾಗ, ಆ ಒಂದು ಭಾಗದ ಘಟನೆಗಳು ಮತ್ತು ಆಗಿನ ಜನಜೀವನದ ಬಗ್ಗೆ ಬಂದಂತಹ ಕಾದಂಬರಿ. ವೈಯಕ್ತಿಕವಾಗಿ ನನಗೆ ಈ ಪುಸ್ತಕದ ಬಗ್ಗೆ, ಪುಸ್ತಕದ ಜೊತೆಗೆ ಗುರುತಿಸ್ಕೊಳ್ಳೋದಕ್ಕೆ ಭಾಳ ಸಂತೋಷ ಇದೆ. ಯಾಕೆ ಅಂತಂದರೆ, ಮೇಲೆ ಹೋದಾಗ ಯಾರಾದರೂ ಕೇಳಿದ್ರೆ ಭಗವಂತ ಏನೇ ಮಾಡಿದೆ ಅಲ್ಲಿದ್ದು ಅಂತಂದರೆ, ಇಲ್ಲ ಮಾಗಧ ರಿಲೀಸ್ ಮಾಡಿದ್ದೀನಿ ಶಿವಮೊಗ್ಗದಲ್ಲಿ ಅಂತ ಹೇಳ್ಕೊಳ್ಳೋಕ್ಕೊಂದು ವಿಷಯ ಆಗತ್ತೆ ನನಗೆ ಅಂತ. ಎಲ್ಲರೂ ಬೇರೆಯವರು ಹೇಳುವಂಥ ಎಷ್ಟೋ ವಿಷಯಗಳಿದೆ, ನಾವೇ ಹೇಳ್ಕೊಳ್ಳೋವಂಥ ವಿಷಯ ಎಷ್ಟಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತಲ್ಲ. ಪ್ರಾಯಶಃ ಇದೊಂದು ನಾನು ಹೇಳ್ಕೊಳ್ಳೋವಂಥ ವಿಷಯ. ಹಾಗಾಗಿ ಪುಸ್ತಕದ ಪರಿಚಯವನ್ನು ನಾನು ಹೇಗೆ ಹೇಳ್ತೇನೆ, ಪ್ರಾಯಶಃ ಈ ಪುಸ್ತಕವನ್ನು ಶಿವಮೊಗ್ಗದಲ್ಲಿ ರಿಲೀಸ್ ಮಾಡಿದ್ದೆ. ಮೊದಲು ಅದಾಗಲೇ ಬಿಡುಗಡೆ ಆಗಿತ್ತು, ಆದರೆ ನಾನು ಮತ್ತೆ ಬಿಡುಗಡೆ ಮಾಡಿದೆ ಅನ್ನೋದು ಪ್ರಾಯಶಃ ನಾನು ಸಾಹಿತ್ಯದ ವಲಯದಲ್ಲಿ ಹೇಳ್ಕೊಳ್ಳುವಂತಹ ವಿಷಯ. ಇದು ಮಾಗಧದ ಬಗ್ಗೆ ನನ್ನ ಮೊದಲ ಅನಿಸಿಕೆ. ಎರಡನೇದು ಅಶೋಕ. ಅಶೋಕ ನನಗೆಲ್ಲಿ ಗುರುತಾಗ್ತಾನೆ ಅಂತ, ನನ್ನ ವಯಸ್ಸಲ್ಲಿ ನಾವು ಹುಡುಕೋದು ಸಮಾಜದಲ್ಲಿ ವ್ಯವಸ್ಥೆನ. ನನ್ನ 20, 25, 30 ವಯಸ್ಸಿನಲ್ಲಿ ವ್ಯವಸ್ಥೆಯನ್ನು ನಾನು ದ್ವೇಷಿಸ್ತಿದ್ದೆ. ಯಾಕಂದರೆ ಅದೊಂದು ಶಿಸ್ತು, ಅದೊಂದು ಕಟ್ಟುಪಾಡು. ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಇದಾಗಬೇಕು, ಇದಾಗಬಾರ್ದು ಅನ್ನೋದು ಕಟ್ಟುಪಾಡು. ಆ ವಯಸ್ಸಲ್ಲಿ ನಾನು ವ್ಯವಸ್ಥೆಯನ್ನು ದ್ವೇಷಿಸ್ತಿದ್ದೆ. ಹೌದು, ಅದರ ವಯಸ್ಸಾಗ್ತಾ ಇದ್ದಂಗೆ ನನಗೆ ವ್ಯವಸ್ಥೆಯ ಅವಶ್ಯಕತೆ ಕಾಣ್ತಾ ಇದೆ. ಯಾಕೆ ಹೇಳಿ, ನಾನು ಬದುಕಬೇಕಲ್ಲ. ಗಟ್ಟಿ ಇದ್ದಾಗ ಅವ್ಯವಸ್ಥೆ ಬದುಕಿಗೆ ಸುಖ, ವಯಸ್ಸಾದ ಮೇಲೆ ವ್ಯವಸ್ಥೆ ಬೇಕು ಬದುಕಿಗೆ. ಬೆಳಗ್ಗೆ 8 ಗಂಟೆ ಕಾಫಿ ತಂದು ಕೊಡೋದಲ್ಲೇ ಇದ್ದರೆ ಕಷ್ಟ ಆಗುತ್ತಲ್ಲ, ಇಲ್ವಾ? ಆಗತ್ತೆ. ನಮ್ಮಲ್ಲಿ ಎಲ್ಲೋ ವ್ಯವಸ್ಥೆಯನ್ನು ನಾವು ಗುರುತಿಸೋದೇ ವಯಸ್ಸಾದ ಮೇಲೆ. ನಮಗೆ ನಮ್ಮ ಅವಶ್ಯಕತೆ ವ್ಯವಸ್ಥೆಗೆ ಇರಲ್ಲ, ಅವತ್ತು ನಮಗೆ ವ್ಯವಸ್ಥೆಯ ಗುರುತು ಸಿಗುತ್ತೆ. ಈ ವ್ಯವಸ್ಥೆಗೆ ನಮ್ಮ ಅವಶ್ಯಕತೆ ಇನ್ನಿಲ್ಲ, ನಮ್ಮ ಅವಶ್ಯಕತೆ ಮುಗಿದು ಹೋಗಿದೆ. ಆದರೆ ಅದನ್ನು ಗುರುತಿಸೋದು ನಾವು ಈ ವಯಸ್ಸಲ್ಲಿ. ಪ್ರಾಯಶಃ ಇದೊಂದು ದುರಂತ. ಈ ದೇಶದ ಆಡಳಿತದಲ್ಲಿ ಒಂದು ವ್ಯವಸ್ಥೆ ಅಂತ ಬಂದಿದ್ದರೆ ಮೂಲಭೂತವಾಗಿ ಅದನ್ನು ಪ್ರಾಯಶಃ ಅಶೋಕನಲ್ಲಿ ನಾವು ಗುರುತಿಸಬಹುದು. ಎಲ್ಲೋ ಒಂದು ಕಡೆ ಇದು ದೇಶವಾಗೇ ಗುರುತಾಗಿಲ್ಲದಿದ್ದ ಕಾಲದಲ್ಲಿ, ಅಲೆಕ್ಸಾಂಡರ್ ದಾಳಿ ಆದಾಗ ನಂತರದ ಕಾಲದಲ್ಲಿ ಈ ದೇಶ ಒಂದು ಗುಂಪಾಗಿ ನಿಲ್ಲದಿದ್ದರೆ ಸಮಸ್ಯೆ ಆಗತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಒಂದು ಬಂಧವಾಗಿ, ಆಡಳಿತಾತ್ಮಕವಾಗಿ ಒಂದು ಬಂಧವಾಗಿ ಹಿಡಿದಿಡೋದಕ್ಕೆ ಪ್ರಾಯಶಃ ಚಾಣಕ್ಯನಂತಹ ಪಾತ್ರ ಬಂದದ್ದು. ನಂತರ ಚಾಣಕ್ಯನ ಮೂಲಕ ಚಂದ್ರಗುಪ್ತ ಪಟ್ಟಕ್ಕೆ ಕೂತದ್ದು. ಚಂದ್ರಗುಪ್ತನ ನಂತರ ಅದನ್ನು ಕನ್ಸಾಲ್ಡೇಟ್ ಮಾಡಿದ್ದು ಬಿಂದುಸಾರ ಮತ್ತು ಅಶೋಕ. ಹಾಗಾಗಿ ಅಶೋಕ ನನಗೆ ಈ ದೇಶದ ಒಂದು ವ್ಯವಸ್ಥೆಯ ಪ್ರತೀಕವಾಗಿ ಕೂರ್ತಾನೆ. ನಾವು ಹೇಳ್ತೀವಿ ಸಂಸ್ಕೃತಿ ಭಾಳಷ್ಟು ಹೇಳ್ತೀವಿ. ಏನದು ಸಂಸ್ಕೃತಿಯಿಂದ ನಮ್ಮನ್ನು ಡಿಫೈನ್ ಮಾಡು ಅಂದರೆ ಗೊತ್ತಿಲ್ಲ ನಮಗೆ. ನಮ್ಮಲ್ಲಿ ಒಂದಿದೆ, ಧರ್ಮ ಯಾವುದು ಅಂತ ಕೇಳಿದ್ರೆ ನಾವು ಯಾರೂ ಡಿಫೈನ್ ಮಾಡಲಾರ್ರಿ. ಆದರೆ ಎಲ್ರಿಗೂ ಅಧರ್ಮ ಯಾವುದು ಅಂತ ಖಂಡಿತ ಗೊತ್ತಾಗಿದೆ ಅಲ್ವಾ? ಇದು ಮಾಡಬಾರದು ಅನ್ನೋದು ಎಷ್ಟೋ ವಿಷಯ ನಮಗೆ ಗೊತ್ತಿದೆ, ಆದರೆ ಇಂಥದ್ದೇ ಮಾಡಬೇಕು ಅನ್ನೋ ಲಿಸ್ಟ್ ನಮ್ಮಲ್ಲಿ ಯಾವತ್ತೂ ಇಲ್ಲವೇ ಇಲ್ಲ. ಹಾಗೇನೇ ಬಹಳಷ್ಟು ವಿಷಯಗಳು ಈ ದೇಶದಲ್ಲಿ ಸಂಸ್ಕೃತಿ ಅನ್ನೋದು ಜನರೇಷನ್ ಟು ಜನರೇಷನ್, ಅಂದರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಪ್ರಜ್ಞೆಯಲ್ಲಿ ಮೂಡಿ ಬಂದಂಥದ್ದು.
ಎಷ್ಟೋ ದಾಳಿಗಳ ಮಧ್ಯೆಯೂ ಕೂಡ ಅದು ಕಳೆದು ಹೋಗದೆ ಪ್ರಜ್ಞೆಯಲ್ಲಿ ಬಂದಂಥದ್ದು. ಪ್ರಾಯಶಃ ಅದಕ್ಕೆ ಮೂಲ ಪುರುಷನಾಗಿ ಮೊದಲ ಆಡಳಿತದ ಮನುಷ್ಯನಾಗಿ ನನಗೆಲ್ಲೋ ಅಶೋಕ ಕಂಡು ಬಂದಿದ್ದಾನೆ ಅಂತ. ಎರಡನೇದು, ಪುಸ್ತಕ ಘನವಾಗಿದೆ, ಹೌದು, ಅಂದರೆ ಪುಟಗಳು ಹೆಚ್ಚಿವೆ, ತೂಕವಾಗಿದೆ, ಎಲ್ಲವೂ ಸರಿ. ಆದರೆ ಅದು ಅಶೋಕನಿಗೆ ಈ ಪುಸ್ತಕ ಸಾಲದೇನು. ಅಲ್ಲಿ ಎಲ್ಲೋ ಒಂದು ಕಡೆ ಬರೋದು, ಈ ಪುಸ್ತಕ ಶುರುವಾಗೋದು ಕಳಿಂಗ ರಾಜ ಅಶೋಕನ ಅಮಾತ್ಯನನ್ನು ಅವಮಾನ ಮಾಡಿ ಕಳಿಸ್ತಾನೆ. ಕಳಿಂಗ ರಾಜ ಸಾಯೋವರೆಗೂ, ಕಳಿಂಗ ಯುದ್ಧ ಮುಗಿದು ಕಳಿಂಗ ರಾಜ ಸಾಯೋವರೆಗೂ ಇರುವಂತಹ ಅದೊಂದು ಭಾಗ, ಪ್ರಾಯಶಃ ಅದು 1-1.5 ವರ್ಷದ ಭಾಗ ಇರ್ಬೋದು. ಆ ಭಾಗದ ವಿಷಯದಲ್ಲಿ ಬರುತ್ತೆ. ಜೊತೆಗೆ ಆಗಿನ ಕಾಲದ ಜನಜೀವನ, ಆಗಿದ್ದಂತಹ ಹುಟ್ಟಿಕೊಂಡು ಹಾಗೂ ಹೀಗೂ ಬೆಳೀತಾ ಇದ್ದಂತಹ ಮತಗಳು, ಬೌದ್ಧ ಮತ, ಜೈನ ಮತ, ಪ್ರಾಯಶಃ ಇದು ಇಲ್ಲಿ ಬರುತ್ತೆ. ಪುಸ್ತಕದ ಬಗ್ಗೆ ಓದಿದಾಗ ಒಂದು, ಈ ಗಂಡಸರಿಗೆ ಒಂದು ಸಣ್ಣ ಸಮಸ್ಯೆ ಇದೆ. ನನ್ನ ಬಗ್ಗೆ ಹೇಳ್ತಾ ಇರೋದು, ಮಿಕ್ಕ ಗಂಡಸರ ಬಗ್ಗೆ ಅಲ್ಲ. ಯಾಕಂದರೆ ಮಿಕ್ಕ ಗಂಡಸರಿಗೆ ಆ ಸಮಸ್ಯೆಗಳಿರಲಿಕ್ಕಿಲ್ಲ, ನನಗೆ ಆ ಸಮಸ್ಯೆ ಇದೆ. ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಮಹಿಳಾ ಸಾಹಿತ್ಯ ಅಂದ ಕೂಡಲೇ ಏನು ಬರೀತಾರೆ, ಅಡುಗೆ ಮನೆ ಅನ್ನೋದಿದೆ, ಇಲ್ಲ ಪ್ರೇಮ ಪ್ರೀತಿ ಬಗ್ಗೆ ಬರೆಯೋದೇ ಇಲ್ಲ. ಯಾಕಂದರೆ ಮಹಿಳಾ ಸಾಹಿತಿಗಳು ಪ್ರೇಮ ಪ್ರೀತಿ ಬಗ್ಗೆ ಬರೆದುಬಿಟ್ರೆ ಸುತ್ತಮುತ್ತ ಅವರ ಪರಿಚಯದವರು ನಿಮ್ಮದೇನ ಕಥೆ ಅಂತ ಕೇಳ್ತಾರೆ. ಅದೇನೋ ಗಂಡಸರು ಬರೆದ್ರೆ ಕಥೆ ಕಂಡೋರ್ದು ಅಂದ್ಕೋತಾರೆ, ಹೆಂಗಸರು ಬರೆದ್ರೆ ಕಥೆನ ಅವರದ್ದೇ ಅಂದ್ಕೋತಾರೆ. ಹಾಗಾಗಿ ಭಾಳ ಜನ ಹೆಂಗಸರು ಕಥೆಗಳನ್ನು ಬರೆಯೋದಕ್ಕೆ ಹಿಂಜರಿತಾರೆ. ಯಾಕೆ ಅಂತಂದರೆ ಏನೇ ಬರೆದ್ರು ನಿಂದ ಕತೆ ನಿಮ್ಮತ್ತೆನಾ, ನಿಮ್ನಾದ್ನೇನ, ಸಮಸ್ಯೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗೋಗ್ಬಿಡುತ್ತೆ ಒಳ್ಳೆ ಕತೆ ಬರೆದರೆ ಅಂತ ಹೇಳಿ. ಆದರೆ ಎಲ್ಲೋ ಒಂದು ಕಡೆ ನಮಗೆ ಮಹಿಳೆಯರು ಕತೆಗಳಲ್ಲಿ ಬರೆಯಲ್ವಾ, ಸಾಹಿತ್ಯ ಒಳ್ಳೆಯದಲ್ವಾ ಅಂತಂದರೆ ಬಹಳ ಒಳ್ಳೆಯ ಸಾಹಿತ್ಯ ಬಂದಿದೆ, ಇಲ್ಲ ಅಂತಲ್ಲ. ನಮ್ಮ ಮನೆಯಲ್ಲಿ ಓದ್ತಾ ಇದ್ದದ್ದು, ಸಾಹಿತ್ಯದ ಅಭ್ಯಾಸ ಇದ್ದದ್ದು ನನ್ನ ತಾಯಿಗೆ. ಆಗ ಅವರು ಓದ್ತಾ ಇದ್ದದ್ದು ಪುಸ್ತಕಗಳು ತ್ರಿವೇಣಿ, ಆರ್ಯಾಮ ಪಟ್ಟಾಭಿ, MK ಇಂದಿರಾ, ನಂತರ ಕಾಕೋಡು ಸರೋಜರಾವು, ನೀಲಾದೇವಿ ಬಂದಿರ್ಬೋದು, ಇತ್ತೀಚೆಗೆ ಬಿಯುಗೀತ ಬಂದಿದ್ದಾರೆ. ಈ ಥರ ಈ ಹೆಸರುಗಳು ಬಂದಿವೆ. ಹಾಗಾಗಿ ನಮಗೂ ಕೂಡ ಸಾಹಿತ್ಯದ ಪರಿಚಯ ಆಗಿದ್ದು ನಮ್ಮ ತಾಯಿಯ ಮೂಲಕ. ಹಾಗಾಗಿ ಇವರುಗಳ ಸಾಹಿತ್ಯದ ಮೂಲಕವೇ ನಮಗೆ ಪರಿಚಯ ಆದದ್ದು ಸಾಹಿತ್ಯ ಪ್ರಪಂಚ. ನಂತರ ಹೊರಗೆ ಬಂದ ಮೇಲೆ ಎಕ್ಸ್ಪೋಸ್ ಆಗಿದೆ. ಕಾರಂತ ಬಂದಿರ್ಬೋದು, ಭೈರಪ್ಪನವರು ಬಂದಿರ್ಬೋದು, ಯಾರು ಕುವೆಂಪು ಅವರು ಬಂದಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಇರ್ಬೋದು. ಮಿಕ್ಕ ಪದಗಳು ಬಂದದ್ದು ನಮಗೆ ನಂತರವೇ ಹೊರತು ಮೊದಲಿಗೆ ನಮಗೆ ಪರಿಚಯ ಆದದ್ದು ನನ್ನ ಮನೆಗಳಲ್ಲಿ ಮಹಿಳಾ ಸಾಹಿತಿಗಳು. ಅದಕ್ಕೆ ಮೊದಲು ಪರಿಚಯ ಆದದ್ದು ಎನ್ನೋದು ರಾಮಾಯಣ ಮಹಾಭಾರತ. ರಾಮಾಯಣ ಮಹಾಭಾರತ ಹೆಚ್ಚು ಕಮ್ಮಿ ನಮ್ಮ ಕಾಲದಲ್ಲಿ ಎಲ್ಲರ ಮನೇಲೂ ಇರ್ತಿತ್ತು. ನಮ್ಮ ಕಾಲ ಅಂದರೆ ನನ್ನ ತಂದೆ ಕಾಲ ಹೇಳ್ತಾ ಇದ್ದೀನಿ, ನನ್ನ ಕಾಲದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನನ್ನ ತಂದೆ ಕಾಲದಲ್ಲಿ ಎಲ್ಲರ ಮನೇಲೂ ಇರ್ತಿತ್ತು. ಆದರೆ ಒಂದು ನನ್ನ ಅನುಭವ, ನನ್ನ ಓದಿನ ಮಿತಿಯಲ್ಲಿ ಪ್ರಾಯಶಃ ಇಷ್ಟು ವಿಸ್ತಾರವನ್ನು ಹಿಡಿದಿಟ್ಟಂತಹ ಮಹಿಳಾ ಸಾಹಿತಿ ಇನ್ಯಾರೂ ಇಲ್ಲ. ಅಂದರೆ ಬೇರೆಯವ್ರಿಗೆ ಆಗಲ್ಲ ಅನ್ನೋ ಪದ ನಾನು ಹೇಳ್ತಾ ಇಲ್ಲ. ಪ್ರಾಯಶಃ ಆ ನಿಟ್ಟಿನಲ್ಲಿ ಯಾರೂ ಪ್ರಯತ್ನ ಮಾಡಲಿಲ್ಲವೇನೋ, ಅಥವಾ ಅವರವರ ಮಿತಿ, ಅವರ ಬದುಕಿನ ಮಿತಿಯಲ್ಲಿ ಅದಕ್ಕೆ ಅವಕಾಶ ಆಗಿಲ್ಲದಿರಬಹುದು. ಆ ವಿಸ್ತಾರ ಹಿಡಿಯೋದಕ್ಕೆ ಬೇಕಾದಂತಹ ಒಂದು ಚಾರಣ ಸುತ್ತಬೇಕು, ಎರಡನೇದು ಹೂರಣ ಹುಡುಕಬೇಕು, ಎರಡೂ ಬೇಕಲ್ಲ. ಎರಡೂ ಇಲ್ಲದೆ ವಿಸ್ತಾರ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಚಾರಣವೂ ಸಾಧ್ಯ ಆಗಿರಲಿಕ್ಕಿಲ್ಲ ಮಹಿಳಾ ಸಾಹಿತಿಗಳಿಗೆ, ಹೂರಣವೂ ಸಾಹಿತ್ಯ ಆಗಿರಲಿಕ್ಕಿಲ್ಲ. ಗಂಡಸರು ಬಿಡಿ, ನಾನು ಕೆಲಸಕ್ಕೆ ಆಚೆ ಹೋಗ್ತಿದ್ದೀನಿ ಅಂದರೆ ಯಾಕೆ, ಏನು ಯಾರೂ ಕೇಳಲ್ಲ. ಹೆಂಗಸರು ನಾನು ಹೋಗ್ತಾ ಇದ್ದೀನಿ ಆಚೆ ಅಂದರೆ ಯಾಕೆ ಅಂತಲೇ ಮೊದಲು ಪ್ರಶ್ನೆ ಬರೋದು. ಎಲ್ಲಿ ಅನ್ನೋದು ಬರೀ ಉತ್ತರ ಕೊಡಬೇಕು. ಅಂದರೆ ನೀವೆಲ್ಲವಕ್ಕೂ ಜಸ್ಟಿಫಿಕೇಷನ್ ಮಾಡಬೇಕಾಗತ್ತಲ್ಲ. ಆ ತರಹದ ಸಮಾಜದಲ್ಲಿ ಬದುಕಿದಾಗ ಪ್ರಾಯಶಃ ಅಷ್ಟು ಅವಕಾಶ ಮಹಿಳಾ ಸಾಹಿತಿಗಳಿಗೆ ಆಗಿರಲಿಕ್ಕಿಲ್ಲ ಅಂತ ಕಾಣುತ್ತೆ. ವಿಸ್ತಾರದ ದೃಷ್ಟಿಯಲ್ಲಿ ಬಂದರೆ ಈ ಪುಸ್ತಕ ಆ ವಿಸ್ತಾರವನ್ನು ಹಿಡಿದಿಟ್ಟಿದೆ. ಆ ವಿಷಯದಲ್ಲಿ ನಾನು ಹೇಳ್ತೀನಿ ಕೇಳಿ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸ್ವಾರ್ಥ ಇತ್ತು. ಸಹನಾ ವಿಜಯಕುಮಾರ್ ಮೇಡಮ್ ಗಂಡಸಾಗಿದ್ದರೆ ಇನ್ನೂ ಬಹಳ ಹೆಮ್ಮೆ ಪಡ್ತಿದ್ನ, ಹೆಂಗಸಾಗಿದ್ದಕ್ಕೆಲ್ಲ ಈರ್ಷ್ಯೆ ಇದೆಯಾ ಅಂತ. ಇಲ್ಲ, ಖಂಡಿತ ಇಲ್ಲ. ಯಾಕೆ ಗೊತ್ತಾ, ಸಾಹಿತ್ಯವನ್ನು ಪ್ರೀತಿಸ್ತೀವಿ. ಗಂಡಸು ಹೆಂಗಸು ಅನ್ನೋದು ನಾವು ಮಾಡ್ಕೊಂಡದ್ದಷ್ಟೇ, ಅದರಲ್ಲೇನು ಪ್ರಯೋಜನ ಇಲ್ಲ. ಡಾಕ್ಟ್ರುಗಳು ಭಾಳ ಜನ ಇದ್ದಾರೆ, ಗಂಡಸ್ಗೂ ಅದೇ ರೇಂಜ್ BP, ಹೆಂಗಸ್ಗೂ ಅದೇ ರೇಂಜ್ BP. ಗಂಡಸ್ಗೂ ಶುಗರ್ ಲೆವೆಲ್ ಅದೇ, ಹೆಂಗಸ್ಗೂ ಶುಗರ್ ಲೆವೆಲ್ ಅದೇ ಅಲ್ವಾ. ಸುಮ್ಮನೆ ನಾವು ಹೆಂಗಸರು ಜಾಸ್ತಿ ಜವಾಬ್ದಾರಿ ತೊಗೋತೀವಿ ಅಂತ ನೀವೇನೋ ಪ್ರಯೋಜನ ಇಲ್ಲ ಅಂತ ಹೇಳ್ಕೊಂಡು ತಿರುಗ್ತೀವಿ. ಯಾಕಂದರೆ ಅವ್ರು ಜಾಸ್ತಿ ಜವಾಬ್ದಾರಿ ತೊಗೋತಾರಲ್ಲ. ಅಷ್ಟೇನೆ. ಹಾಗಾಗಿ ನನಗೆ ಪುಸ್ತಕದ ವಿಸ್ತಾರದ ಬಗ್ಗೆ ಬಂದಾಗ ಮೊಟ್ಟ ಮೊದಲ ಸರ್ತಿ ನಾನು ನನ್ನ ಓದಿನ ಮಿತಿಯಲ್ಲಿ ಮಹಿಳಾ ಸಾಹಿತಿಯೊಬ್ಬರು ಇಷ್ಟು ವಿಸ್ತಾರವನ್ನು ಮುಟ್ಟಿದ್ದನ್ನು ನೋಡಿದ್ದೇನೆ. ಮತ್ತು ಅಷ್ಟೇ ಎಫಿಷಿಯೆಂಟಾಗಿ ಮುಟ್ಟಿದ್ದು. ವಿಸ್ತಾರದಷ್ಟೇ ಪ್ರಶ್ನೆ ಅಲ್ಲ, ಮೊದಲ ಪುಟ ಶುರು ಮಾಡಿ ಕೊನೆಯ ಪುಟದವರೆಗೂ ಓದಿಸ್ಕೊಂಡು ಹೋಗುವಂಥ ಬರೆಯೋದಿದೆಯಲ್ಲ ಸಾಹಿತ್ಯ, ಅದು ಬಹಳ ಕಷ್ಟ ಇದೆ. ಮತ್ತು ಸಾಹಿತ್ಯವನ್ನು, ಈ ಪುಸ್ತಕವನ್ನು ಯಾಕೆ ಪ್ರೀತಿಸ್ತೀನಿ ಅನ್ನೋ ಪ್ರಶ್ನೆ. ಇತಿಹಾಸದ ಬಗ್ಗೆ ಪುಸ್ತಕಗಳು ಬಹಳ ಇವೆ,
ಅಂದರೆ ಕನ್ನಡದಲ್ಲಿ ಇಲ್ಲ ಅಂತಲ್ಲ, ಇತಿಹಾಸವನ್ನು ಆಧಾರಿತ ಪುಸ್ತಕಗಳು ಬಹಳ ಇದೆ. ನನಗೆ ಮೊದಲಿಗೆ ಪರಿಚಯ ಆದದ್ದು ತಾರಾ ಸುಬ್ಬರಾಯರು ಬರೆದಂಥ ಇತಿಹಾಸದ ಪುಸ್ತಕಗಳು. ನಿಮ್ಮಲ್ಲಿ ಬಹಳ ಜನ ಓದಿ ಆನಂದಪಟ್ಟಿರ್ಬೋದು. ಕಂಬನಿ ಕೊಯ್ಲು, ರಕ್ತರಾತ್ರೆ, ತಿರುಗುಬಾಣ, ಹೊಸ ಹಗಲು, ವಿಜಯೋತ್ಸವ, ದುರ್ಗಾಸ್ತಮಾನ, ಇವೆಲ್ಲ ದುರ್ಗದ ಬಗ್ಗೆ, ಚಿತ್ರದುರ್ಗದ ಬಗ್ಗೆ ಬರೆದಂಥದ್ದಿದೆ ಅಂತ. ಹಾಗೆ ಆನಕೃಷ್ಣರಾಯರು ಬರೆದದ್ದಿದೆ, ಏನು ಕರ್ನಾಟಕ ರಮಾರಮಣ ಅಂತ ಯಾವುದೋ ಒಂದಿತ್ತು ಅಂತ ಕಾಣುತ್ತೆ. ಮತ್ತು ಈ ವಿಜಯನಗರದ ಬಗ್ಗೆ ಅವರು ಬರೆದದ್ದು ಇದೆ. ಕೊರಟಿ ಶ್ರೀನಿವಾಸರಾಯರ ಪುಸ್ತಕಗಳಿದೆ, ವಿಜಯನಗರದ ಬಗ್ಗೆನೇ ಬರೆದದ್ದಿದೆ. ಇತ್ತೀಚಿನ ದಿನಗಳಲ್ಲಿ ಬಂದಿದೆ, ಹೊಸದೇಂದ್ರ ಅವರ ತೇಜೋತುಂಗಭದ್ರ ಬಂದಿದೆ, ಮತ್ತು ನಮ್ಮ ಇವ್ರದ್ದು ಕೆಂಪು ನಂಜಮ್ಮಣ್ಣಿ, ದಟ್ ಈಸ್ ಚಿಕ್ಕನಂಜಮ್ಮಣ್ಣಿ ಮತ್ತು ಕಾಳುಮೆಣಸಿನ ರಾಣಿ ಗಜಾನನ ಶರ್ಮರ ಪುಸ್ತಕ ಬಂದಿದೆ. ಅಂದರೆ ಸಾಹಿತ್ಯದ ಆಧಾರಿತ ಪುಸ್ತಕಗಳು ಬಂದಿಲ್ಲ, ಇತಿಹಾಸ ಆಧಾರಿತ ಪುಸ್ತಕಗಳು ಬಂದಿಲ್ಲ ಅಂತಲ್ಲ, ಬಂದಿದೆ. ಆದರೆ ಈ ಎಲ್ಲ ಪುಸ್ತಕಗಳನ್ನು ಓದಿದ ಮೇಲೂ ನನಗೆ ಎಲ್ಲಿಯೋ ಈ ಪುಸ್ತಕ ನನಗೆ ಆ ಪುಸ್ತಕಗಳ ಬಗ್ಗೆ ನಾನು ಕಾಮೆಂಟ್ ಮಾಡ್ತಾ ಇಲ್ಲ. ನಾನು ಹೇಳಿದ್ದು ನಾನು ಓದಿದ ಪುಸ್ತಕಗಳ ಬಗ್ಗೆ, ಅದನ್ನು ಮೀರಿದ ಅನುಭವ ಇದು ಕೊಟ್ಟಿದೆ. ಅಂದರೆ ಅದು ಎಲ್ಲಿಯೂ ನನಗೆ ಆ ಎಲ್ಲ ಪುಸ್ತಕಗಳಲ್ಲಿ ನನ್ನನ್ನು ನಾನು ಗುರುತಿಸಿಕೊಳ್ಳಲಾಗದ ಕೆಲವು ಜಾಗಗಳಿದ್ದವು, ಇಲ್ಲ ಅಂತ ಹೇಳಲಾರೆ. ಎಲ್ಲೋ ಒಂದು ಕಡೆ ಒಂದು ಪುಸ್ತಕದಲ್ಲಿ ರೋಚಕತೆ ಹೆಚ್ಚಿದ್ದು, ನನಗೆ ಆ ರೋಚಕತೆ ಇತ್ತಾ ಇಲ್ವ ಅವತ್ತು ನಾನು ನೋಡಲಾರೆ, ಅದನ್ನು ನಾನು ನಂಬಲಾರೆ. ಹಾಗೆಯೇ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಘಟನೆ ನನಗೆ ಹೇವರಿಕೆ ಹುಟ್ಟಿಸಿರ್ಬೋದು, ಆ ತರಹ ನಾನು ಬದುಕಿಲ್ಲ ಅಂತ ಅನಿಸಿರ್ಬೋದು. ಆ ಪುಸ್ತಕಗಳ ಬಗ್ಗೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದು ಯಾವುದು ಅಲ್ಲದೆ ಇದರಲ್ಲಿ ಗುರುತಿಸಿಕೊಳ್ಳುವಂಥ ಅಂಶಗಳು ನನಗೆ ಹೆಚ್ಚು ದಕ್ಕಿವೆ. ಹಾಗಾಗಿ ನನ್ನ ಅನುಭವದ ಮಿತಿಯಲ್ಲಿ, ನನ್ನ ಓದಿನ ಮಿತಿಯಲ್ಲಿ, ನಾನು ಅರ್ಥೈಸುವ ಚೈತನ್ಯದ ಮಿತಿಯಲ್ಲಿ, ನನಗೆ ಅರ್ಥವಾದ ಮಿತಿಯಲ್ಲಿ ಈ ಪುಸ್ತಕ ನನಗೆ ಬಹಳ ಖುಷಿ ಕೊಟ್ಟಿದೆ. ವಿಸ್ತಾರದ ಬಗ್ಗೆ ಮಾತಾಡಿದರೆ ಅದು ಇದೊಂದು ಕಂಪ್ಯಾರಿಸನ್ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾಗ ಡಾಕ್ಟರ್ SL ಭೈರಪ್ಪನವರು ಅದನ್ನು ಹೇಳಿದರು. ಎಲ್ಲೋ ಒಂದು ಕಡೆ ರಷ್ಯನ್ ಆಥರ್ಸ್ ಇದ್ದಾರಲ್ಲ, ಟಾಲ್ಸ್ಟಾಯ್ ಬರೆದದ್ದಾಗಲಿ, ಸೋಲ್ಜನಿಟ್ಸಿನ್ ಬರೆದದ್ದು, ಡೋಸ್ಟೋವ್ಸ್ಕಿ ಬರೆದದ್ದು, ಶೋಲೋಕೋವ್ ಬರೆದದ್ದು, ಇವರುಗಳು ಬರೆದ ಪುಸ್ತಕಗಳು ಎಲ್ಲವೂ 800-1000 ಪೇಜುಗಳು ಹೋಗ್ತವೆ. ಅದೇನು 800-1000 ಪೇಜು. ಆದರೆ ಬೇರೆ ಕಡೆ ಎಲ್ಲ ನೋಡ್ತೀವಿ ನಾವು, ಆರ್ವೆಲ್ಲು, ಸ್ಟೀನ್ಬಕ್ಕು ಈ ಥರ ಪುಸ್ತಕಗಳು ನೋಡಿದಾಗ ಅಷ್ಟು ಪೇಜು ಹೋಗಲ್ಲ, 300-400-500 ಪೇಜಿಗೆ ಮುಗಿಯತ್ವೆ. ಯಾಕೆ ಅನ್ನೋದು ನನ್ನ ಭಾಳ ಕಾಡಿತ್ತು. ಪ್ರಾಯಶಃ ನಾನು ಅದು ಸಾಹಿತ್ಯ ಚೈತನ್ಯ ಅಂತ ಅಂದ್ಕೊಂಡಿದ್ದೆ. ಅವತ್ತು ಭೈರಪ್ಪನವರು ಮಾತಾಡ್ತಾ ಅದೊಂದನ್ನು ಹೇಳಿದ್ರು. ಅದು ರಷ್ಯಾ ಉದ್ದಕ್ಕೂ ಭೂಮಿ, ಬಯಲು ಅಂದರೆ ಪ್ಲೇನ್ಸ್. ಪ್ರಾಬಬ್ಲಿ ಏನು ಅಂದರೆ ಭೂಮಿ ಎಷ್ಟು ವಿಸ್ತಾರವಾಗಿ ಎಷ್ಟು ಮುಟ್ಟ ಕಾಣಿಸ್ತದೋ, ಪ್ರಾಯಶಃ ಇವರ ಬದುಕಿನ ಹಿಡ್ಕೊಳ್ಳೋ ರೀತಿಗಿದೆಯಲ್ಲ ಅದು ಅಷ್ಟೇ ವಿಶಾಲ ಆಗಿದ್ದಿತ್ತು ಅಂತ ಎಲ್ಲೋ ಒಂದು ಕಡೆ ಅದಿದೆ. ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಅಶೋಕನ ಜಾಗ ನಮ್ಮಲ್ಲಿ ಚರಿತ್ರೆಯಲ್ಲಿ ಹೇಳೋದು ಅಥವಾ ಭೂಪಟದಲ್ಲಿ ಹೇಳೋದು ಗ್ಯಾಂಜೆಟಿಕ್ ಪ್ಲೇನ್ಸ್ ಅಂತಲೇ ಕರಿತೀವಿ. ಅಂದರೆ ಗಂಗಾ ನದಿಯ ಬಯಲದು ಬೇಸಿಕಲಿ. ಹಾಗಾಗಿ ಆ ಬಯಲಿಗೆ ತಕ್ಕಂತಹ ಒಂದು ಸಾಮ್ರಾಜ್ಯ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರಾಜ. ಹಾಗಾಗಿ ಈ ವಿಸ್ತಾರಕ್ಕೆ ಎಲ್ಲೋ ಒಂದು ಕಡೆ ಒಂದು ಅರ್ಥ ಇದೆ. ವಿಸ್ತಾರ ಹೆಚ್ಚಿದ್ದಷ್ಟು ಸುತ್ತಾಟ ಹೆಚ್ಚು, ಹಾಗಾಗಿ ದಕ್ಕುವ ಕಥೆಗಳು ಹೆಚ್ಚು. ಬದುಕೋ ಜನಜೀವನ, ಈಗ ಶಿವಮೊಗ್ಗ ಇಷ್ಟೇ ಇದ್ದು ಬದುಕೋ ಜನಜೀವನಕ್ಕೂ ಇದೇ ಶಿವಮೊಗ್ಗ ಜನಜೀವನ ಇನ್ನು 10 ಜಾಗ ಹರಡಿದರೆ ಬರುವಂತಹ ಜನಜೀವನದ ವೆರೈಟಿಗೂ ಭಾಳ ಡಿಫ್ರೆನ್ಸ್ ಬರ್ಬೋದಲ್ವ. ಪ್ರಾಯಶಃ ಅದು ಇದ್ದಿತ್ತು ಅಂತ ಕಾಣುತ್ತೆ. ಹಾಗಾಗಿ ವಿಸ್ತಾರದ ದೃಷ್ಟಿಯಲ್ಲಿ ಇದು ನನಗೆ ಭಾಳ ಇಷ್ಟ ಆಗಿದೆ. ಮತ್ತು ಯುದ್ಧ, ಕಳಿಂಗ ಯುದ್ಧದ ಭಾಗ ಬರುತ್ತೆ ಇಲ್ಲಿ. ಬಹಳ ವರ್ಷಗಳ ಮೇಲೆ ನನಗೆ ಈ ಪುಸ್ತಕ ಓದ್ತಾ ಇರಬೇಕಾದ್ರೆ ಕೊನೆಯಲ್ಲಿ ಎಲ್ಲಿ ಅಶೋಕ ಸೋತು ಬಿಡ್ತಾನೋ ಅನ್ನೋ ಭಯ ಕಾಡ್ತಿತ್ತು. ಚರಿತ್ರೆ ಓದಿದ್ದೀವಿ, ಅಶೋಕ ಗೆದ್ದ ಅಂತ ಗೊತ್ತಿದೆ, ಅಂದರೆ ಅಶೋಕ ಗೆದ್ದದ್ದು ಗೊತ್ತಿದೆ ಕಳಿಂಗ ಯುದ್ಧದಲ್ಲಿ. ಎಲ್ಲೋ ಒಂದು ಕಡೆ ಪುಸ್ತಕ ಓದ್ತಾ ಇರಬೇಕಾದ್ರೆ ಎಲ್ಲಿಯೂ ಅಶೋಕ ಸೋತು ಬಿಟ್ರೆ ಅನ್ನೋ ಭಯ ಕಾಡುತ್ತಲ್ಲ. ಪ್ರಾಯಶಃ ಆ ವಿವರ ಅಷ್ಟು ಅದ್ಭುತವಾಗಿ ಬಂದಿದೆ, ಇಲ್ಲದಿದ್ದರೆ ಆ ಭಯ ಮನಸ್ಸನ್ನು ಮುಟ್ಟಲ್ಲ. ಎಲ್ಲೋ ಒಂದು ಕಡೆ ಪುಸ್ತಕ ಓದಿ ಕೊನೆಯ ಭಾಗಕ್ಕೆ ಬರೋ ಹೊತ್ತಿಗೆ ಅಶೋಕ ನನ್ನ ಪೂರ್ವಜನಾಗಿ ನಿಂತ್ಕೋತಾನೆ. ಎಲ್ಲೋ ಒಂದು ಕಡೆ ನನ್ನ ಆಲೋಚನಾ ಲಹರಿಗೆ ಒಂದು ಮೂಲ ಪುರುಷನಾಗಿ ನಿಂತ್ಕೋತಾನೆ. ಹಾಗಾಗಿ ಅವನು ಸೋಲಬಾರದು ಅಂತ ಅನಿಸುತ್ತೆ. ಯಾಕೆ ಸೋಲಬಾರದು ಅನಿಸುತ್ತೆ? ಅಶೋಕ ಚಕ್ರಾಧಿಪತ್ಯಕ್ಕೆ ಕೂತದ್ದು ತಾನು ಆಳಬೇಕು ಅನ್ನೋದಕ್ಕಲ್ಲ, ನಿರಂಕುಶ ಪ್ರಭುತ್ವಕ್ಕಲ್ಲ, ಲೂಟಿಗಲ್ಲ, ಲಂಪಟತನಕ್ಕಲ್ಲ. ಇಡೀ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ಆಲೋಚನಾ ಲಹರಿ ಇದನ್ನು ಬಂಧವಾಗಿ ಇಟ್ಟಿದೆ. ಅದು ಒಂದು ಕಲ್ಚರಲ್ಲಿ ಇರೋದು. ಬೇರೆ ಬೇರೆ ಗಣಗಳು ಆಳ್ವಿಕೆಗೆ ಕೂತಿರಬಹುದು, ಆದರೆ ಅಲ್ಲಿಂದ ಇಲ್ಲಿವರೆಗೂ ಜನ ಸಮುದಾಯದ ಮನಸ್ಥಿತಿ ಅದೇ. ಈ ಮನಸ್ಥಿತಿಯ ಜನಸಮುದಾಯವನ್ನು
ಈ ಮನಸ್ಥಿತಿ ಅಲ್ಲದ ಪಾಶ್ಚಿಮಾತ್ಯ ಜನಸಮುದಾಯರೋ ಅಥವಾ ಲೂಟಿಕೋರರೋ ಯಾರಾದರೂ ಬಂದು ದಾಳಿ ಮಾಡಿದರೆ ಈ ಜನಸಮುದಾಯ ಏನನ್ನು ಅನುಭವಿಸಬಹುದು ಅದು ಅನುಭವಿಸಬಾರದು ಅನ್ನೋ ಕಾರಣಕ್ಕೆ ಅಶೋಕ ಚಕ್ರಾಧಿಪತ್ಯಕ್ಕೆ ನಿಲ್ತಾನೆ ಹೊರತು ತಾನು ಲೂಟಿ ಮಾಡಬೇಕು ಲಂಪಟತನಕ ಬರಬೇಕು ಅಂತ ಆಗೋದಿಲ್ಲ. ಇಲ್ಲಿ ನನಗೆ ಅಶೋಕ ಮುಖ್ಯ ಆಗ್ತಾನೆ. ಹಾಗಾಗಿ ನನಗೆ ಈ ಅಶೋಕ ಸೋಲಬಾರದು. ಯಾರು ಈ ಲೂಟಿ ಮಾಡದ ಲಂಪಟತನಕ್ಕೆ ಇಳಿಯದ ಇಡೀ ದೇಶ ಒಂದು ನಂಬಿಕೆಯುಳ್ಳ ಇಡೀ ದೇಶವನ್ನು ಹೊರಗಿನವರ ದಾಳಿಯಿಂದ ತಡೆ ಹಿಡಿಯಬಹುದಾದಂಥ ಆಯಕಟ್ಟಿನ ಜಾಗದಲ್ಲಿ ಅವನು ಕೂತಿದ್ದ. ಹಾಗಾಗಿ ಇದರ ಮೇಲೆ ನನಗೆ ಆಧಿಪತ್ಯ ಬೇಕಿದೆ. ಯಾಕಂದರೆ ನಿಮ್ಮನ್ನು ಬೇರೆಯವರು ದಾಳಿ ಮಾಡಿ ಹಾಳು ಮಾಡಬಾರ್ದು ಅನ್ನೋದಿದೆಯಲ್ಲ, ಪ್ರಾಯಶಃ ಈ ಅಶೋಕ ನನಗೆ ಮುಖ್ಯ ಆಗ್ತಾನೆ. ಈ ಅಶೋಕ ಸೋಲಬಾರದು ಅನ್ನೋದು ನನಗೆ ಕೊನೆಯಲ್ಲಿ ಕಾಡುವ ಪ್ರಶ್ನೆ. ಅಫ್ಕೋರ್ಸ್ ಇದು ಓದ್ತಾ ಇರಬೇಕಾದ್ರೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿ ನನಗನ್ಸಿದ್ದು, ಪ್ರಾಯಶಃ ದೇಶನ ನಾವು ದೇಹ ಅಂತ ಕರ್ಕೋಬೋದೇನೋ. ಒಂದೊಂದು ಗಣ, ಆ ಕಾಲದಲ್ಲಿ ಗಣ ಅಂತ ಕರೆದ್ರು. ಗಣಗಳು ಅಂದರೆ ಒಂದೊಂದು ಸಣ್ಣ 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 ವಸಾಹತುಗಳು, ಸಾಮಂತರಾಜರು. ಯಾರೂ ಸಾಮಂತರು ಅಂತ ಯಾರನ್ನು ಕರೀಲಿಲ್ಲ, ಆದರೆ ಇವನು ಹೇಳಿದ್ದನ್ನು ಕೇಳೋರು. ಪ್ರಾಯಶಃ ಈಗ ನಮ್ಮ ರಾಜ್ಯಗಳಿದ್ದ ಹಾಗೆ ಅಂತ. ಪ್ರಾಯಶಃ ದೇಹಕ್ಕೆ ಬೇರೆ 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 ಅಂಗಗಳಿದೆ. ಆ ಅಂಗಗಳು ಅವರವರ ಕ್ರಿಯೆಗೆ ಅವರವರ ಕೆಲಸಕ್ಕೆ ಸ್ವತಂತ್ರ. ಮತ್ತು ಆಯಾ ಕೆಲಸ ಆಯಾ ಕ್ರಿಯೆ ಆಯಾ ಅಂಗಗಳೇ ಮಾಡುತ್ತೆ. ಆದರೆ ಎಷ್ಟೇ ಸ್ವಾತಂತ್ರ್ಯ ಇದ್ದರೂ ಕೂಡ ದೇಹಕ್ಕೆ ಮಾರಕವಾಗುವ ರೀತಿಯಲ್ಲಿ ಇವು ಸ್ವಾತಂತ್ರ್ಯವನ್ನು ತೋರಿಸಬಾರದಲ್ವ. ದೇಹದ ಆರೋಗ್ಯವನ್ನೇ ಕೆಡಿಸುವ ರೀತಿಯಲ್ಲಿ ನಾಲಿಗೆಯೋ ಕಣ್ಣೋ ತೋರಿಸಿದರೆ ಮೂಲ ದೇಹಕ್ಕೆ ಸಮಸ್ಯೆ ಅಲ್ವ. ಪ್ರಾಯಶಃ ಕಣ್ಣು, ನಾಲಿಗೆ, ಕಿವಿ, ಚರ್ಮ ಅಥವಾ ಬೇರೆ ಅಂಗಗಳಿಗೆ ಒಂದು ಸಣ್ಣ ಜವಾಬ್ದಾರಿ ಇರಬೇಕು. ನಾವು ಸ್ವತಂತ್ರರು, ನಮಗಿಷ್ಟ ಬಂದದ್ದನ್ನು ಮಾಡಬಹುದು. ಇದು ನಮ್ಮ ಆಳ್ವಿಕೆ, ಇದು ನಮ್ಮ ವ್ಯಾಪ್ತಿ, ಇದು ನಮ್ಮ ಇದು ಎಲ್ಲವೂ ಇದ್ದರೂ ಕೂಡ ದೇಹಕ್ಕೆ ತೊಂದರೆ ಆಗುವಂತಹ ಒಂದು ಮಿತಿ ಇದೆಯಲ್ಲ, ಆ ಮಿತಿಯನ್ನು ಮೀರಿ ಇವು ಸ್ವಾತಂತ್ರ್ಯವನ್ನು ತೋರ್ಸೋಕ್ಕಾಗಲ್ಲ ಅಲ್ಲ. ಪ್ರಾಯಶಃ ಇದು ನನ್ನನ್ನು ಈ ಪುಸ್ತಕದಲ್ಲಿ ಕಾಡಿದ್ದು. ಅಶೋಕ ಆ ಜಾಗದಲ್ಲಿ ಹಾಗೆ ನಿಲ್ತಾನೆ. ನನಗೆ ಅವನು ನಿಲ್ಲೋದು ಎಲ್ಲೂ ಕೂಡ ಎಲ್ಲೋ ದಾಳಿ ಮಾಡದ ಕೊಂದ ಅದು ಇದು ಅನ್ನೋದು ಇದೆಯಲ್ಲ, ಚರಿತ್ರೆಯ ಭಾಗ ಎಲ್ಲೋ ಒಂದು ಕಡೆ ಸುಳ್ಳು ಅಂತ ನನಗೆ ಅನ್ನಿಸ್ಲಿಕ್ಕೆ ಶುರುವಾಗಿದ್ದು ಅಲ್ಲಿ ಅಂತ. ನಮಗೆ ಚರಿತ್ರೆಯಲ್ಲಿ ಹೇಳಿಕೊಟ್ಟಿದ್ದಿಷ್ಟೇ, ಏನು ಅಶೋಕ ಸಾಲು ಮರಗಳನ್ನು ನಡೆಸಿದ. ಸಾಲು ಮರಗಳನ್ನು ನಡೆಸಿದ್ದು ಇವತ್ತಿಗೆ ರೆಲವೆಂಟ ಎಲ್ಲ. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸಾಲು ಮರ ನೆಟ್ಟೆ ಅಂತ ಅಕೌಂಟ್ಸ್ ಬರೆದು ಜಾಸ್ತಿ ತಿನ್ನೋದಕ್ಕೋಸ್ಕರ ಅಶೋಕ ಸಾಲು ಮರಗಳನ್ನು ನಡೆಸ್ದ ಅಂತ ನಮಗೆ ಹೇಳ್ಕೊಂಡು ತಿರುಗಿದ್ರೆ ಪ್ರಯೋಜನ ಇಲ್ಲದ್ದು. ಅಫ್ಕೋರ್ಸ್ ಉಡುಪಿಯಲ್ಲಿದ್ದಾಗ KP ರಾವ್ ಅಂತ ಒಬ್ಬರು ಬರಹಗಾರ ಇದ್ದರು. ಅವ್ರು ಕೇಳಿದ್ರು, ಅಲ್ಲ ಸೇತುರಾಮ್, ಅಶೋಕ ಸಾಲು ಮರಗಳನ್ನು ನಡೆಸ್ದ ಅಂತ ನೀವು ಓದಿದ್ರಿ, ನಾನು ಓದಿದೆ. ಆ ಕಾಲದಲ್ಲಿ ಕಾಡಿನ ಮಧ್ಯೆ ಕಾಲ್ದಾರಿ ಮಾಡ್ಕೋತಾ ಇದ್ರು, ಮರ ಎಲ್ಲಿ ನಡೆಸಿದ ಅಂತ ಕೇಳಿದ್ರು. ಅಲ್ಲ, ಎಲ್ಲಿಗೆ ನಡೆಸಬೇಕು? ಅದೇನು ಬಟಾ ಬೈಲೆ ಬೆಂಗಳೂರಂತಹ ಕಾಡಿನ ಮಧ್ಯೆ ಎಷ್ಟು ಬೇಕೋ ಅಷ್ಟು ದಾರಿ ಮಾಡ್ಕೊಂಡು ಓಡಾಡ್ತಾ ಇದ್ರು. ಬಬ್ಬಬ್ಬ ಅಂದರೆ ಒಂದು ಗಾಡಿ, ಎತ್ತಿನ ಗಾಡಿ ಇಲ್ಲ ರಥ, ಕುದುರೆ ಓಡು. ಎಲ್ಲಿಗೆ ಸಾಲು ಮರ ನಡೆಸಬೇಕು? ಕಾಡು ಮಧ್ಯೆನೇ ಮಾಡ್ಕೊಂಡ ರಸ್ತೆಗೆ ಸಾಲು ಮರ ಇಲ್ಲ ನಡೆಸ್ತೀರಿ. ಇರುವ ಮರಗಳನ್ನು ಎಷ್ಟು ಬೇಕೋ ಅಷ್ಟು ಕಡಿದು ಮುಂದಕ್ಕೆ ಹೋಗ್ತೀರಿ ಅಲ್ವಾ. ಪ್ರಾಯಶಃ ಈ ಸಣ್ಣ ಸಣ್ಣ ವಿಷಯಗಳು ಒಂದು ಇಲ್ಲಿ ಓದಿದಾಗ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ಮಾಗದ ಓದಿದಾಗ ಸ್ಪಷ್ಟ ಆಗೋದು, ಆ ಕಾಲದಲ್ಲಿ ರಸ್ತೆಗಿಂತ ಜಾಸ್ತಿ ನದಿಗಳ ಮೂಲಕ ವಹಿವಾಟು ನಡೀತಾ ಇತ್ತು. ಪ್ರಾಯಶಃ ಬೋಟ್ಸು ಮತ್ತು ಶಿಪ್ಸ್ ಇದೆಯಲ್ಲ, ಇದರ ಮೇಲೆ ನಡೆದಂಥ ವಹಿವಾಟು ಮುಖ್ಯವಾಗಿ ಸರಕು ಸಾಗಾಣಿಕೆಗೆ ಅದು ಮುಖ್ಯ ಆಗಿತ್ತು. ಆಬ್ವಿಯಸ್ಲಿ ಬಹಳ ಲಾಜಿಕಲ್ಲು. ಬಹಳ ತೂಕವಾದದ್ದನ್ನು ಸಮುದ್ರದಲ್ಲಿ ತೊಗೊಂಡು ಹೋಗೋದು ಭಾಳ ಸುಲಭ. ರಸ್ತೆಗಿಂತ ಸಮುದ್ರದಲ್ಲಿ ತೊಗೊಂಡು ಹೋಗೋದು ಸುಲಭ. ಯಾಕಂತಂದರೆ ನೀರಿನ ಮೇಲೆ ಹೋಗಬೇಕಾದ್ರೆ ಭಾರ ಹೆಚ್ಚು ತೊಗೊಂಡು ಹೋಗ್ಬೋದು. ಪ್ರಾಯಶಃ ಅದು ಆ ಕಾಲದಲ್ಲೂ ಗೊತ್ತಿತ್ತು. ಮತ್ತು ಎರಡನೇದು, ಅದು ಅವರಿಗೆ ಸೌಕರ್ಯವೂ ಆಗಿತ್ತು ಅನ್ನೋದು ಒಂದು ಅಂತ. ಆದಾಯ ತೆರಿಗೆ ಇಲಾಖೆಯವನು, ಹಾಗಾಗಿ ಆದಾಯದ ಬಗ್ಗೆಯೇ ಚಿಂತೆ ಜಾಸ್ತಿ. ಸ್ವಂತ ಆದಾಯದ ಬಗ್ಗೆ ಅಲ್ಲ, ಕಂಡೋರ ಆದಾಯದ ಬಗ್ಗೆ ಚಿಂತೆ ಜಾಸ್ತಿ. ನಮ್ಮಲ್ಲಿ ಒಂದಿದೆ ಮಾತು. ನಾವು ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ 5-6 ವರ್ಷ ಪಾಠ ಮಾಡ್ತಾ ಇದ್ದೆ. ಅಲ್ಲೊಂದು ಲೈನ್ ಹಾಕ್ಕೋತೀವಿ ನಾವು, ಕೋಶ ಮೂಲೋದಂಡ ಅಂತ ಹಾಕ್ತೀವಿ. ನನಗೂ 3 ವರ್ಷ ಗೊತ್ತಿರಲಿಲ್ಲ ಅದೇನು ಅಂತ. ನಾನು ಇನ್ಕಮ್ ಟ್ಯಾಕ್ಸ್ ಪಾಠ ಮಾಡ್ತಿದ್ದೆ, ಬರ್ತಿದ್ದೆ, ಅದು ಬೇರೆ. ಆಮೇಲೆ ನಿಧಾನವಾಗಿ ಅರ್ಥ ಆಗಿದ್ದು ಕೋಶಮೂಲ ದಂಡ ಅಂತ ಹೇಳಿದ್ದು ಚಾಣಕ್ಯ ಅಂತೆ. ಕೋಶಮೂಲ ದಂಡ ಅಂತಂದರೆ ಕೋಶ ರಾಜನ ಭಂಡಾರ, ದಂಡ ಅಂದರೆ ಶಿಕ್ಷೆ ಅಲ್ಲ, ಗವರ್ನೆನ್ಸ್, ಆಡಳಿತ. ನಮ್ಮಲ್ಲಿ ಸಾಮಾನ್ಯವಾಗಿ ದಂಡ ಅಂದರೆ 2 ಥರದ ಉಪಯೋಗಿಸ್ತೇವೆ. ದಂಡ ಸಂಹಿತೆ ಅಂತೀವಿ. ದಂಡ ಸಂಹಿತೆ ಅಂದರೆ ಶಿಕ್ಷೆದು ಅಂದ್ಕೊಂಡಿದ್ದೀವಿ. ಶಿಕ್ಷೆಗಳ ವಿವರ ಇದೆ ಹೌದು, ಆದರೆ ಅದು ಗವರ್ನೆನ್ಸ್ಗೆ ಬೇಕಾದ್ದು, ಆಡಳಿತಕ್ಕೆ ಬೇಕಾದ್ದು. ದಂಡ ಅಂದರೆ ಆಡಳಿತ ಮುಖ್ಯ ಆಗುತ್ತೆ. ಅಲ್ಲಿಗೆ ಭಂಡಾರ ಎಲ್ಲಿದೆ ಅದರ ಮೇಲೆ ಆಡಳಿತ ನಿಂತಿದೆ. ರಾಜನ ಭಂಡಾರ ತುಂಬಿದರೆ ರಾಜ ಆಡಳಿತ ಮಾಡ್ತಾನೆ.
ಅಲ್ವಾ? ಅಂಬಾನಿ ಭಂಡಾರ ತುಂಬಿದರೆ ಅಂಬಾನಿ ಆಡಳಿತ ಮಾಡ್ತಾನೆ ಅಲ್ಲ, ಎಲ್ಲ ಕಡೆಯೂ ಅಷ್ಟೇ ಅಲ್ವ? ಕಾನೂನಿಗೆ ಏನಾಗುತ್ತೆ ಅಂದರೆ ಆಡಳಿತಕ್ಕೆ ಬೇಕಾದ ಮೂಲಭೂತವಾಗಿ ಕಾನೂನು ಯಾರು ಮಾಡ್ತಾರೆ? ಹಣ ಇದ್ದವರು ನಿಮ್ಮನ್ನು ಅಧಿಕಾರ ಕೂರಿಸ್ತಾರೆ. ಆಟೋಮ್ಯಾಟಿಕಲಿ ಅಧಿಕಾರದಲ್ಲಿದ್ದವರು ಹಣ ಇದ್ದವರು ಹೇಳಿದ್ದನ್ನು ಗಳಿಸಬೇಕು. ಹಾಗಾಗಿ ನಿಮ್ಮ ಎಲ್ಲ ಆಡಳಿತವು ಹಣದ ಮೇಲೆ ನಿರ್ಧಾರ ಆಗುತ್ತೆ. ಪ್ರಾಯಶಃ ಅದನ್ನು ನಾವು ಈಗಲೂ ನೋಡ್ತೀವಿ. ಯಾರು ಅರೆಸ್ಟ್ ಆಗ್ತಾರೆ, ಯಾರು ಅರೆಸ್ಟ್ ಆಗಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಹೆಸರು ಓದಿಕೊಳ್ಳೆ ಇಲ್ಲ ಇವರು ಅರೆಸ್ಟ್ ಆಗಲ್ಲ ಅಂತೀವಿ, ಇದು ಓದಿಕೊಳ್ಳೆ ಇಲ್ಲ ಅವ್ನು ಒಳಗಾಗ್ತೀವಿ ಅಂತ ಹೆಂಗೆ ಹೇಳ್ತೀವಿ ನಾವು? ಅವನ ಭಂಡಾರದ ಬಗ್ಗೆ ನಮಗೆ ಅರಿವಿದೆ ಅಲ್ವಾ? ಆ ಭಂಡಾರದ ಚೈತನ್ಯ ಅಂಥದ್ದು. ಹಾಗಾಗಿ ಚಾಣಕ್ಯ ನನಗೆ ಅರ್ಥಶಾಸ್ತ್ರ ಅನ್ನೋದು ಇದು ಅರ್ಥ ಆಗಿತ್ತು. ಆದರೆ ಸಹನಾ ಮೇಡಮ್ ಅವರ ಮಾಗಧ ಓದಿದ ನಂತರ ಅರ್ಥಶಾಸ್ತ್ರ ಅಂತ ಕರೆದರೂ ಕೂಡ ಅದು ಬರೀ ಎಕನಾಮಿಕ್ಸ್ಗೆ ಮಾತ್ರ ಸಂಬಂಧಪಟ್ಟ ವಿಷಯ ಆಗಿಲ್ಲ. ಅದು ಆಡಳಿತದ ವಿವಿಧ ಹಂತಗಳನ್ನು ಹೇಳುವಂತಹ ಪುಸ್ತಕ. ನಮಗೆ ಅದನ್ನು ಯಾರೂ ಹೇಳ್ಕೊಡ್ಲಿಲ್ಲ. ಮತ್ತು ಅರ್ಥಶಾಸ್ತ್ರ ಇವತ್ತು ನಾನು ಕೇಳ್ಕೊಂಡೆ, ಈ ಪುಸ್ತಕ ಎಲ್ಲಿ ಸಿಗತ್ತೆ ನನಗೆ ಓದಬೇಕಾದ್ರೆ ಅಂತ ಈಗ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಲ, ಕೇಳಬೇಡಿ, ಈ ವಯಸ್ಸಲ್ಲಿ ಓದಿ ಏನು ಮಾಡ್ತೀಯ ಅಂತ. ವಯಸ್ಸಾದ ಮೇಲೆ ಓದಬೇಕು. ಯಾಕೆ ಹೇಳಿ? ಸುತ್ತ ಇರೋರಿಗೆ ಸಮಸ್ಯೆ ಕಮ್ಮಿ ಇರುತ್ತೆ. ನೀವು ವಯಸ್ಸಾದ್ಮೇಲೆ ನೀವು ಓದೋ ಅಭ್ಯಾಸ ಬಿಟ್ಟರೆ ಕೇಳ್ತಾ ಇರ್ತೀರಿ ಪ್ರಶ್ನೆಗಳು, ಎಷ್ಟು ಉತ್ತರ ಕೊಡೋಕ್ಕಾಗತ್ತೆ? ಅದನ್ನೇನು ಮಾಡ್ತೀಯಾ, ಇದನ್ನೆಲ್ಲಿ ಇಡ್ತೀಯಾ, ಅದನ್ನೆಲ್ಲಿಗೆ ತೊಗೊಂಡು ಹೋಗ್ತೀಯಾ, ಬರೀ ಇದೆ. ತಿಳ್ಕೊಂಡು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಕೋಪ ಬರುತ್ತೆ, ಮನೆ ಯಜಮಾನ್ರಲ್ವ ನಾವುಗಳು. ಹಾಗಾಗಿ ಪುಸ್ತಕ ಓದಬೇಕು. ಹಾಗಾಗಿ ಅರ್ಥಶಾಸ್ತ್ರದ ಪುಸ್ತಕದ ಬಗ್ಗೆ ಕೇಳ್ಕೊಂಡಿದ್ದೀನಿ. ಅಂದರೆ ಅರ್ಥಶಾಸ್ತ್ರದಲ್ಲಿ ಬರೀ ಎಕನಾಮಿಕ್ಸ್ ಮಾತ್ರ ಅಲ್ಲ, ಮಿಕ್ಕದ್ದು ಇದೆ, ಆಡಳಿತಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಇದೆ ಅನ್ನೋದನ್ನು ಈ ಪುಸ್ತಕ ಓದಿದ ನಂತರ ಅರ್ಥವಾಗಿದ್ದು ಒಂದು. ಇನ್ನೊಂದು 10 ನಿಮಿಷ ಮಾತಾಡಿದ್ರೆ ಸಮಸ್ಯೆ ಇಲ್ವಾ? ಇಲ್ಲ ಅಲ್ಲ, ತೊಂದರೆ ಇಲ್ಲ ಅಂತ ನೀವುಗಳು ಹೇಳಿದ್ರೆ ಅಲ್ಲ, ವಯಸ್ಸಾದವರು ಕೂತರೂ ಕೂಡ ಒಂದು ನನಗೆ ಸ್ಪಷ್ಟ, ಕೂದಲು ಹುಬ್ಬು ಎಲ್ಲ ಬೆಳಗಾಗಿದೆ, ಆದರೆ ಕಣ್ಣು ಭಾಳ ಚುರುಕಾಗಿದೆ, ಕಿವಿ ಭಾಳ ಚುರುಕಾಗಿದೆ. ಯಾರು ಆಕಳಿಸಿದ್ರೂ ಕಾಣಿಸುತ್ತೆ. ಅಂದರೆ ನಾನು 7 ವರ್ಷ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಪಾಠ ಮಾಡ್ತಾ ಇದ್ದೆ. 30-40 ಜನ ಕೂರ್ತಿದ್ರು. ಯಾವ ಮೂಲೆಯಲ್ಲಿ ಯಾರು ಆಕಳಿಸಿದ್ರೂ ಕಾಣಿಸೋದು. ಇದು ಮೇಷ್ಟ್ರುಗಳಿಗೆ ಭಗವಂತ ಕೊಟ್ಟಂತಹ ವರ ಇದು. ಅಂದರೆ ಅವ್ರಿಗೆ ಗೊತ್ತಾಗತ್ತೆ ಯಾವ ಹುಡುಗ ಏನು ಮಾಡೋದಂತ. ಕರೆಕ್ಟಾಗಿ ಅವನಿಗೆ ಚಾಪೀಸಲ್ಲಿ ಹೊಡೆಯೋರು ಅಲ್ವಾ? ಅದಿದೆ, ಕಂಡಿದ್ದೀವಿ. ಹಾಗಾಗಿ ಭಾಳ ಹೊತ್ತು ತೊಗೊಳ್ಳೋದಿಲ್ಲ, ಬೇಗ ಮುಗಿಸ್ತೇನೆ. ಒಂದು ಅರ್ಥಶಾಸ್ತ್ರದ ಭಾಗ. ಎರಡನೇದು, ನಾವು ಮಾತೆತ್ತದೆ ಬೈತೀವಿ, ರಾಜ ಅಂದರೆ ನಿರಂಕುಶ ಪ್ರಭುತ್ವ ಅಂತ. ನಿರಂಕುಶ ಪ್ರಭುತ್ವ ಅಂದರೆ ಅವನಿಗೆ ಅಂಕೆನೇ ಇರಲಿಲ್ಲ ಅಂತ. ಅಂದರೆ ಇಷ್ಟ ಬಂದದ್ದು ಮಾಡಬಹುದು ಅಂತ. ಆಟೋಕ್ರಸಿ ಅನ್ನೋದು ನಮ್ಮ ತಲೆಯಲ್ಲಿ ಬಹಳ ಕೂತಿದೆ ಹಾಗೇ. ಹಾಗೆ ಅಶೋಕನ ಬಗ್ಗೆ ಅಂತೂ ನನಗೆ ಹಾಗೇ ಅನಿಸಿತ್ತು. ಎಂಥ ಕ್ರೂರಿ. ಅಲ್ಲಿ ಎಲ್ಲಿಯೋ ಹೋಗಿದ್ದೆ, ಟೂರ್ ಹೋಗಿದ್ದೆ. ಅಲ್ಲಿ ಮಧ್ಯಪ್ರದೇಶ ಇರಬೇಕು, ಒರಿಸ್ಸಾ ಇರಬೇಕು, ಅದು ಯಾವುದೋ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಅವನನ್ನು ಅವ್ರು ಕರೆದೇ ಚಂಡ ಅಶೋಕ ಅಂತ. ಅಂದರೆ ಅವನು ರಕ್ತವನ್ನು ಅಷ್ಟು ಇಷ್ಟಪಡ್ತಿದ್ದ ಅಂತ ಅವನು. ಅಂದರೆ ಅವನಿಗೆ ಕರೆದದ್ದೇ ಆ ಮಾತು. ಈ ಪುಸ್ತಕ ಹೋದ್ಮೇಲೆ ಖಂಡಿತ ನನಗೆ ಅನ್ನಿಸ್ತು, ಪ್ರಾಯಶಃ ಅವರು ಆ ಪದ ಉಪಯೋಗಿಸಿದ್ದು ಭಾಳ ತಪ್ಪೇನು ಅಂತ ಹೇಳಿ. ಅಂದರೆ ನಿರಂಕುಶ ಪ್ರಭುತ್ವ ಇರಲಿಲ್ಲ. ಚಾಣಕ್ಯನ ಅರ್ಥಶಾಸ್ತ್ರದ ಪ್ರಕಾರ ಆ ಕಾಲದಲ್ಲೂ ಕಾನ್ಸೆಪ್ಟ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇತ್ತು. ಅಂದರೆ ಮಂತ್ರಿಗಳ ಒಂದು ಗುಂಪು ಇತ್ತು, ಮಂತ್ರಿ ಪರಿಷತ್ತಿತ್ತು. ಏನೇ ನಿರ್ಧಾರ ತೊಗೋಬೇಕಾದರೂ ಮಂತ್ರಿ ಪರಿಷತ್ತು ಅದನ್ನು ನಿರ್ಧರಿಸೋದು. ಹಾಗಾಗಿ ಇವನಿಗೆ ಇಷ್ಟ ಬಂದದ್ದು ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಅಂತೇಳಿ. ಅದೊಂದು ಭಾಗ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಯುದ್ಧಕ್ಕೆ ಹೋಗಬೇಕಾದ್ರೆ ಇವನೇ ಹೋಗಬೇಕು. ಈಗಿನ ಹಾಗಲ್ಲ. ಆಗಿನ ಯುದ್ಧಗಳು ಮುಂದಿನ ಕುದುರೆಯಲ್ಲಿ ನೀವೇ ಕೂರಬೇಕಾಗ್ತದೆ. ಹಿಂದೆ ಎಲ್ಲೋ ಕೂತ್ಕೊಂಡು ಯುದ್ಧ ಕಂಟ್ರೋಲ್ ಮಾಡೋದಲ್ಲ. ನೀವು ಹೋಗಿ ಹೊಡೆದಾಡಿ ಆಮೇಲೆ ನೋಡೋಣ, ಉಳ್ಕೊಂಡ್ರೆ ನಾವು, ಉಳಿದಿದ್ರೆ ನೀವು. ಆ ಪ್ರಶ್ನೆ ಅಲ್ಲ. ಆ ಕಾಲದಲ್ಲಿ ಇವನು ನಿಲ್ಲಬೇಕು, ಯುದ್ಧಕ್ಕೆ ನಿಲ್ಲಬೇಕು, ಮುಂದೆ ನಿಲ್ಲಬೇಕು. ಆದರೆ ಇವನ ಆಡಳಿತದ ಎಲ್ಲ ನಿರ್ಧಾರಗಳನ್ನು ಮಂತ್ರಿ ಪರಿಷತ್ತು ಮಾಡುತ್ತೆ. ಅಲ್ಲಿಗೆ ನಿಮ್ಮ ಅಧಿಕಾರದಲ್ಲಿ ನೀವೇನನ್ನೋ ಅನುಭವಿಸ್ತೀವಿ ಅನ್ನೋ ಭಾವ ಇಲ್ಲ ಇಲ್ಲಿ. ಅಧಿಕಾರ ಏನಿದ್ರೂ ಕೂಡ ಇದೊಂದು ಜವಾಬ್ದಾರಿಯಾಗಿ ಕೂರ್ತಿತ್ತೆ ಹೊರತು ಇದೊಂದು ನಿರಂಕುಶ ಪ್ರಭುತ್ವವಾಗಿ ಕೂರ್ತಾ ಇರಲಿಲ್ಲ. ಹಾಗಾಗಿ ಆ ಕಾಲದಿಂದಲೇ ಮಂತ್ರಿ ಪರಿಷತ್ತಿನ ಕಾನ್ಸೆಪ್ಟು ಸ್ಪಷ್ಟವಾಗಿತ್ತು. ನಾವೆಲ್ಲೋ ಹೇಳ್ತೇವೆ ಬೇರೆ ಬೇರೆ ಎಲ್ಲೋ ಏನೇನೋ ಇತ್ತು ಅಂತ, ನಮ್ಮಲ್ಲಿ ಇರೋದನ್ನು ಮರೆತು ಬಿಡ್ತೇವೆ. ಎರಡನೇದು ಮಾಗಧ. ಇನ್ನೊಂದು ವಿಷಯಕ್ಕೆ ಈ ಮಾಗಧ ನನಗೆ ಬಹಳ ಮುಖ್ಯವಾಗಿ ಕಂಡದ್ದು ಎಲ್ಲಿ ಅಂತಂದರೆ, ಭಾರತೀಯರಾದ ನಮಗೆ ಬರೀ ಬಯಸ್ಕೊಂಡೇ ಅಭ್ಯಾಸ. ಅಂದರೆ ಬಹಳ ಚಿಕ್ಕ ವಯಸ್ಸಿಂದನೂ ಕೇಳಿದ್ದೀನಿ. ಅಂದರೆ ನಾವು ಯಾವಾಗಲೂ ಅಯೋಗ್ಯರಾಗೇ ಇದ್ವಿ ಅನ್ನೋ ಥರ. ಚರಿತ್ರೆಯನ್ನು ಓದಿದಾಗ ನಾವೆಲ್ಲ ಬರೀ ಸೋತ ಕಥೆಗಳೇ ಇವೆ. ಟೈಮಿಗೆ ಸರಿಯಾಗಿ ಬರದೇ ಇದ್ದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನೋದು ಏನು ಕರ್ಮನ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೆಯೋದು. ಅಂದರೆ ಅದರ ಬಗ್ಗೆ ಇವರಿಗೆ ಹೆಮ್ಮೆ ಬೇರೆ. ಮತ್ತು ಇದೊಂದು ಸಮುದಾಯ ಯಾವ ಮಟ್ಟ ಮುಟ್ಟಿತ್ತು ಅಂದರೆ ತಮ್ಮ ಬಗ್ಗೆ ತಾವೇ ಜೋಕ್ ಮಾಡ್ಕೊಂಡು ನಗೋದು. ನಾವು ಇಂಡಿಯನ್ಸು ನಾವು ಹಿಂಗೇನೆ
ಎಲ್ಲ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂತ ಭಾಳ ಸಾರಿ ನನಗನ್ಸಿದೆ. ನನ್ನನ್ನು ನಾನು ಬೈಕೊಂಡು ನಕ್ಕರೆ ಏನನ್ಸುತ್ತೆ ಹೇಳಿ ನಿಮಗೆ? ಸ್ವಲ್ಪ ಸಮಸ್ಯೆ ಇದೆ ಇವನಿಗೆ, ಯಾರಾದರೂ ಒಳ್ಳೆ ಸೈಕಿಯಾಟ್ರಿಸ್ಟ್ ಹತ್ರ ಕೌನ್ಸಿಲಿಂಗ್ ಮಾಡಿಸ್ಬೇಕು ಅಂತ ಅನಿಸಲ್ವಾ? ಅಂದರೆ ನಮ್ಮನ್ನು ನಾವು ಬೈಕೊಂಡು ನಮ್ಮನ್ನು ನಾವು ಹೀನಾಯವಾಗಿ ತೋರಿಸಿದ್ದನ್ನೇ ಮತ್ತೆ ಮತ್ತೆ ಹೆಮ್ಮೆಯಿಂದ ಹೇಳಿಕೊಂಡು ಸಂತೋಷಪಟ್ಟಂಥ ಪ್ರಪಂಚ ಇದು. ಮನೆ ಯಾರೋ ಟಿ ವಿನಲ್ಲಿ ಯಾರೋ ಮಾತಾಡ್ತಾ ಇರಬೇಕಾದ್ರೆ ಒಬ್ಬ ಸಾಹಿತಿ ಬರ್ತಾ ಇರಬೇಕು, ಕೇಳಿದೆ ಅದು ಯಾವುದೊಂದು ಟ್ರೈಬ್ ಇದೆಯಂತೆ, ಅಲ್ಲಿ ಅವರು ಮರ ಕಡಿಯಲ್ವಂತೆ. ಮರ ಕಡಿಬೇಕು ಅಂತಂದಾಗ ಊರ ಜನ ಎಲ್ಲ ಸೇರಿಕೊಂಡು ಮರದ ಸುತ್ತ ನಿಂತ್ಕೊಂಡು ಬೈತಾರಂತೆ. ಒಂದು ಆಕಾರ ದಿನಕ್ಕೆ ಮರ ಸಾಯತ್ತಂತೆ. ಅಂದರೆ ನಿಮಗೇನಾಗತ್ತೆ, ಮನೆಯಲ್ಲಿ ನೋಡಿ, ನೀವೆಲ್ಲ ಮಕ್ಕಳನ್ನು ಬೆಳೆಸಿದವರು ಪ್ರತಿನಿತ್ಯ ಬೈತಾ ಇದ್ರೆ ಮಕ್ಕಳು ಏನಾಗ್ತಾರೆ ಹೇಳಿ ಅಲ್ವಾ? ಹಾಳಾಗೋದು ಖಂಡಿತ. ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಲ್ಲ, ಪ್ರಾಯಶಃ ನಮ್ಮನ್ನು ಬೈದು 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 ನಾವು ಯಾವ ತರಹದ ಒಂದು ಲೆವೆಲ್ ಆಫ್ ಇಂಪಾರ್ಟೆನ್ಸ್ ಮುಟ್ಟಿದ್ದೀವಿ ಅಂತಂದರೆ ನಮ್ಮನ್ನು ಅಶೋಕನ್ನು ಇಂಪಾರ್ಟೆಂಟ್ ಮಾಡಿಬಿಡ್ತೀವಿ ನಾವು. ಅಂದರೆ ನಾವು ಹೇಳೋದು ಏನು ಅಂತಂದರೆ, ನಮ್ಮಲ್ಲಿ ಕ್ಷಾತ್ರ ಸತ್ತಿದೆ ಅಂತ ನನ್ನ ಚರಿತ್ರೆಯ ಎಲ್ಲ ಪಾತ್ರಗಳ ಕ್ಷಾತ್ರವನ್ನು ಕಿತ್ತಾಕಿಬಿಡ್ತೀನಿ ಅಲ್ವಾ? ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಬೈಕೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದು ಅದ್ಭುತವಾದ ಸಮುದಾಯ, ಬಹಳ ಒಳ್ಳೆಯ ಆಡಳಿತಗಾರರು ಇದರಲ್ಲಿದ್ದರು, ಬಹಳ ಬುದ್ಧಿವಂತರಿದ್ದರು, ಬಹಳ ಒಳ್ಳೆಯ ಆಡಳಿತ ನಡೀತಾ ಇತ್ತು. ಯಾವುದೋ ಕಾಲದಲ್ಲಿ ಯಾರದ್ದೋ ದಾಳಿಗೆ ಏನೋ ಸಮಸ್ಯೆ ಆಗಿರಬಹುದು, ಅದರಿಂದ ನಾವು ಆಚೆಗೆ ಬರಬೇಕು ಅನ್ನುವ ಭಾವ ಇದೆಯಲ್ಲ, ಎಲ್ಲೋ ಒಂದು ಸಣ್ಣ ರಾಷ್ಟ್ರೀಯತೆಯ ಭಾವ ಈ ಪುಸ್ತಕದಲ್ಲಿ ನನಗೆ ದಕ್ಕಿದೆ. ಹಾಗಾಗಿ ನಾನು ಮಾಗಧವನ್ನು ಪ್ರೀತಿಸ್ತೀನಿ. ರಾಮಾಯಣ ಎಲ್ಲ ಓದಿದ್ದೀವಲ್ವಾ? ರಾಮಾಯಣದ ಕಥೆಯಲ್ಲಿ ಹನುಮಂತ ನಿಂತನಂತೆ, 100 ಯೋಜನ ಶ್ರೀಲಂಕಾ ಅಂತ, ಹಾರೋದು ಹೇಗೆ ಅಂತ ಅವನಿಗೂ ಚಿಂತೆ ಅಂತೆ. ಜಾಂಬು ಅಂತ ಬಂದು ಅವನಿಗೆ ಹೇಳ್ತಾನಂತೆ, ನೀನು ಚಿಂತೆ ಮಾಡೋ ವಿಷಯನ ಇದು, ಮಗುವಾಗಿದ್ದಾಗಲೇ ಸೂರ್ಯನಿಗೆ ನೆಗೆದವನು ನೀನು, ಇದು ಯಾವುದು 100 ಯೋಜನ ಅಂತ. ಹನುಮಂತನಿಗೆ ನೆನಪು ಮಾಡಬೇಕಂತೆ ನಿನಗೆ ಈ ಶಕ್ತಿ ಇತ್ತು ಅಂತ. ಅವನು ಹಾರ್ತಾನೆ. ಈ ದೇಶದ ಜನತೆಗೆ ಬೇಕಾದ ಅದು, ನೀವು ಯೋಗ್ಯರು, ಇದೊಂದು ಯೋಗ್ಯ ತಳಿ, ನಿಮಗೆ ಶಕ್ತಿ ಇತ್ತು, ಈ ಶಕ್ತಿಯಿಂದ ನೀವು ಬದುಕಿದ್ದೀರಿ. ಯಾವುದೋ ಕಾಲದಲ್ಲಿ ಯಾವುದೋ ಕಾರಣಕ್ಕೆ ಇದು ಎಲ್ಲಿಯೋ ಒಂದು ಕಡೆ ಮರೆಯಾಗಿದೆ, ಒಂದು ಸಾರಿ ಒದರಿ ಎದ್ದು ನಿಂತುಕೊಳ್ಳಿ ಅಂತ ಹೇಳೋದಕ್ಕೆ ಏನೋ ಒಂದು ಬೇಕಿತ್ತು. ಪ್ರಾಯಶಃ ಮಾಗಧ ಅದು ನನ್ನ ದೃಷ್ಟಿಕೋನದಲ್ಲಿ. ಈ ಪುಸ್ತಕ ಅಷ್ಟು ಕೆಲಸವನ್ನಂತೂ ಖಂಡಿತ ಮಾಡಿದೆ. ಅಫ್ಕೋರ್ಸ್ ಒಂದು 70-72 ವಯಸ್ಸಲ್ಲಿ ನನ್ನಲ್ಲಿ ಕ್ಷಾತ್ರ ಉಂಟಾಗಬಹುದಾದರೆ, ಅಂದರೆ ನನಗೇನೆ ಏನೇ 2 ದಿನ ಪೆದ್ದಂತರ ಬದುಕಿದ್ದೀನಿ ಅನ್ನೋದಾದರೆ ದಯವಿಟ್ಟು ನೀವುಗಳು ಓದಿ. ಏನಂದರೆ, ಒಂದು ಓದಿನ ಸುಖಕ್ಕೆ, ಎರಡನೇದು ನನ್ನ ಹಿರಿಯ ತಲೆಮಾರಿನ ಅವರು ಬದುಕಿದ ರೀತಿ ನೀತಿಯ ಬಗ್ಗೆ ತಿಳ್ಕೊಳ್ಳೋ ಸುಖಕ್ಕೆ ನಾವು ಓದೋಣ ಅಂತ ಅದನ್ನು. ಯಾಕಂದರೆ ನಮ್ಮ ಹಿರಿಯ ತಲೆಮಾರಿನವರು ಯಾರೂ ಅಯೋಗ್ಯರಾಗಿರಲಿಲ್ಲ. ಅವರು ಅಯೋಗ್ಯರಾಗಿದ್ದಿದ್ದರೆ ನಾವಿಷ್ಟು ಯೋಗ್ಯರಾಗಿರ್ತಿರ್ಲಿಲ್ಲ. ಯಾಕಂದರೆ ಜೆನೆಟಿಕಲಿ ನಾವು ಅದೇ ಆಗಬೇಕಾಗಿತ್ತಲ್ವ. ಅಲ್ಲಿಗೆ ನಾವು ಯೋಗ್ಯರು ಅಂದಮೇಲೆ ಎಲ್ಲವೂ ಹಾಗೆ ಆಗಬೇಕಲ್ವ. ಮತ್ತು ಎರಡನೇದು, ಈ ದೇಶದ ಮೂಲಭೂತವಾದ ಈ ದೇಶದಲ್ಲಿ ಇರೋದೇನು ಹೇಳಿ? ಫೇತ್. ನಾವು ನಂಬ್ತೀವಿ, ನಮಗೆ ಎಲ್ಲದರ ಬಗ್ಗೆ ಅನುಮಾನ ಇಲ್ಲ. ಯಾವಾಗ ಅನುಮಾನಿಸ್ತೀವಿ ನಾವು? ಮೋಸ ಆದ ನಂತರ ಅನುಮಾನಿಸ್ತೀವಿ ಹೊರತು ಮೊದಲೇ ಮೋಸ ಆಗಬಹುದು ಅಂತ ಏನನ್ನೂ ಅನುಮಾನಿಸಿಲ್ಲ ನಾವು. ಹಾಗಾಗಿ ನಮ್ಮಲ್ಲಿ ನೆಟ್ ಬ್ಯಾಂಕಿಂಗು ಇವೆಲ್ಲ ಇದೆಯಲ್ಲ, ಗೂಗಲ್ ಪೇ ಇವೆಲ್ಲ ಭಾಳ ಸಕ್ಸಸ್ಫುಲ್ ಆಗೋದು ಯಾಕೆ ಹೇಳಿ? ನಾವು ನಂಬ್ತೀವಿ ಬೇಸಿಕಲಿ. ಹಾಗಾಗಿ ನಾವು ಆರಾಮಾಗಿ ಮಾಡ್ತೀವಿ. ಏನೋ ಮೋಸ ಆಯಿತು, ನನಗೊಬ್ಬನಿಗೆ ಮೋಸ ಆಯಿತು ಅಂತೀವಿ. ಮೋಸ ಆದದ್ದು ಮಾತ್ರ ಯಾರೂ ನಾವು ಹೇಳ್ಕೊಳ್ಳೋದು ಇಲ್ಲ ಯಾರ ಹತ್ರನೂ, ತಿರ್ಗಾ ಅದನ್ನೇ ಮುಂದುವರಿಸ್ತೀವಲ್ವ. ಎಲ್ಲ ಒಂದು ಕಡೆ ನಾವು ಫೇತ್ ಮೇಲೆ ಬದುಕ್ತೀವಿ. ಅಫ್ಕೋರ್ಸ್ ನಾನು ನಾಟಕದವನು, ರ್ಯಾಷನಲ್ ಮಾತಾಡಬೇಕು ಅಂತ, ಅಂದರೆ ಇರ್ರ್ಯಾಷನಲ್ ಮಾತಾಡಬಾರ್ದು, ಪ್ರೂವ್ ಆಗದೆ ಇರೋದನ್ನು ಮಾತಾಡಬಾರ್ದು. ಈ ಥರದ ಭಾವಗಳು ಬಹಳ ಇದೆ. ಸ್ಟೇಜಿಗೆ ನಮಸ್ಕಾರ ಮತ್ತೆ ಮಾಡಿ ಮೇಲೆ ಬರ್ತೀನಿ. ಏನು ನಮಸ್ಕಾರ ಯಾಕೆ ಮಾಡ್ತೀಯ ಅಂತ ಕೇಳ್ತಾರೆ. ಫೇತ್ ಏನು? ಫೇತು ಮಾತು ಮರ್ತು ಹೋದರೆ ಅದು ನನ್ನ ಪ್ರಜ್ಞೆ ರೀ. ಅದರ ಒಂದು ಗೊತ್ತಿದೆ ನನಗೆ, ನಾನು 30 ದಿನ ರಿಹರ್ಸಲ್ ಮಾಡಲೇಬೇಕು. ಇದರ ಮಾತು ಮರೆಯೋದು ಅದು ಗೊತ್ತಿದೆ ನನಗೆ. 30 ದಿನ ರಿಹರ್ಸಲ್ ಮಾಡ್ತೀನಿ, ನಾಟಕದ ಹಿಂದಿನ ದಿನ 3 ರಂತ್ರು ಮಾಡಿರ್ತೀನಿ. ಇದೆಲ್ಲ ಆದ ಮೇಲೂ ನನ್ನ ಶಕ್ತಿ ಮೀರಿ ಏನೋ ಒಂದಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕಿದು. ಎರಡನೇದು, ನನಗೂ ಯಾರೋ ಅಂದರು, ಇನ್ಯಾವುದೋ ಸ್ಟೇಜಿಗೆ ಹೋದಾಗ ಶೂಸ್ ಬಿಚ್ತಾ ಇದ್ದೆ ಕೆಳಗಡೆ, ಪರವಾಗಿಲ್ಲ ಬನ್ನಿ ಏನೂ ಆಗಲ್ಲ ಅಂದರು. ನಾನು ಅವ್ರಿಗಂದೆ, ಅಲ್ಲಿ ಹಾಡೋರು ಕೂತಿದ್ದಾರೆ, ನನ್ನ ಕಾಲಿನ ಧೂಳು ಅಲ್ಲಿಗೆ ಬರಬಾರ್ದಲ್ವ. ಯಾರಿಗೋ ಕೆಮ್ಮೆ ಬಂದು ಗಂಟ್ಲು ಹೋಗ್ಬೋದ್ರಿ. ಹಾಳಾಗೋಗ್ಲಿ, ನೀವು ನಂಬುತ್ತೀರೋ ಬಿಡ್ತೀರೋ, ಒಂದು ಹೈಜೀನ್ ವಿಷಯಕ್ಕಾದರೂ ಇದನ್ನು ಮಾಡೋದು ಕಲಿಬೋದಲ್ವ ನಾವು. ಎಲ್ಲೋ ಒಂದು ಕಡೆ ಈ ಭಾವಗಳು ನನ್ನೂ ಕೇಳಿದ್ದಾರೆ, ಫೇತ್ ಅಂದರೆ ಯಾವುದು ಬ್ಲೈಂಡ್ ಫೇತ್ ಯಾವುದಲ್ಲ ಅಂತ. ಈಗ ಮೈಸೂರಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೇನಪ್ಪ, ನನ್ನ ಹೆಂಡತಿ ಮನೇಲಿ ಇದ್ದಾಳೆ ಅಂತ ನನಗೆ ಗ್ಯಾರಂಟಿ. ಏನು ನೋಡಿದೀಯಾ ಅಂತ ನೀವು ನನ್ನ ಕೇಳಿದ್ರೆ
ರೀ 30 ವರ್ಷ ಜೀವನ ಮಾಡಿದ್ದೀನಿ ರೀ ಅವಳ ಜೊತೆ. ತಪ್ಪಿರ್ಬೋದು, ನಿನ್ನ ಜಡ್ಜ್ಮೆಂಟ್ ತಪ್ಪಿರಬಹುದು. ನನಗೆ ಚರಿತ್ರೆ ಹೇಳಿದ್ದು ಹೀಗೆ, ಈ ದೃಷ್ಟಿಕೋನದಲ್ಲಿ ಈ ದೇಶದಲ್ಲಿ ನನಗೆ ಚರಿತ್ರೆ ಬೋಧಿಸಿದ್ರು. ನಾನು ಅದನ್ನು ನಂಬಿ ಕೂತಿದ್ದೆ. ಪ್ರಾಯಶಃ ಇವತ್ತು ಚರಿತ್ರೆಯನ್ನು ಬೇರೆ ಥರದಲ್ಲಿ ನೋಡೋಣ. ನಾನು ಚರಿತ್ರೆ ಅಂತ ಓದಿದಾಗ ಈ ದೇಶದ ಇತಿಹಾಸ ಅನ್ನೋ ಪ್ರಶ್ನೆಗಿಂತ ಜಾಸ್ತಿ ನಾನು ಬದುಕಿ ಬಾಳಿದ ದೇಶ, ನನ್ನ ಪ್ರಜ್ಞೆಯಲ್ಲಿ ಈ ವಿಷಯಗಳಿವೆ, ಈ ವಿಷಯಗಳ ಬಗ್ಗೆ ನಾನು ನಾಚಿಕೆ ಪಟ್ಟುಕೊಳ್ಳುವಂಥದ್ದು ಏನೂ ಇಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಬದುಕಿನ ರೀತಿಯಲ್ಲಿ ಅಪಸವ್ಯಗಳು ಬಂದಿರ್ಬೋದು. ಅಪಸವ್ಯಗಳು ಇರುತ್ತೆ, ಮನೆ ಅಂದ ಮೇಲೆ ಜಿರಳೆ ಬರುತ್ತೆ, ಜಿರಳೆ ಹೊಡಿಬೇಕು, ಮನೆಗೆ ಬೆಂಕಿ ಹಚ್ತಾರೆ ಯಾರಾದ್ರೂ. ಪ್ರಾಯಶಃ ಅದು ಮಾಡಬಾರದು ಅನ್ನೋ ಕಾರಣಕ್ಕೆ ನನಗೆ ಈ ತರಹದ ಸಾಹಿತ್ಯದ ಅವಶ್ಯಕತೆ ಇದೆ. ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಒಂದು ಜೈನ ಮತದ್ದು ಮತ್ತು ಬೌದ್ಧ ಮತದ್ದು. ಇವರ ಪುಸ್ತಕದಲ್ಲಿ ಧರ್ಮ ಮತ್ತು ರಾಜಕಾರಣ ಬೇರೆಯಾಗಿ ಕೂರುತ್ತೆ. ಧರ್ಮಕ್ಕೆ ಕೂತವರು ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ರಾಜಕಾರಣಿ ಧರ್ಮವನ್ನು ಎಷ್ಟು ದೂರ ಇಡಬೇಕೋ ಅಷ್ಟೇ ಇಡ್ತಾನೆ, ಧರ್ಮವನ್ನು ದ್ವೇಷಿಸ್ತಾನೆ ಅನ್ನೋ ಪ್ರಶ್ನೆ ಅಲ್ಲ. ಧರ್ಮ ಎಷ್ಟಿರಬೇಕೋ ಅಷ್ಟಿರಬೇಕು. ಯಾಕಂದರೆ ಧರ್ಮ ಜನಸಾಮಾನ್ಯರಲ್ಲಿ ಒಂದು ಶಿಸ್ತನ್ನು ಮೂಡಿಸುತ್ತೆ. ಆ ಅವಶ್ಯಕತೆಗೆ ಧರ್ಮದ ಅವಶ್ಯಕತೆ ಇದೆ. ಹಾಗಂತ ಯಾವುದೋ ಒಂದು ಧರ್ಮ ಅಥವಾ ಯಾವುದೋ ಒಂದು ಮತವನ್ನು ಮುಂದು ಮಾಡಿ ಬದುಕಬಾರದು ಅನ್ನೋ ರಾಜಕಾರಣ ಇದೆಯಲ್ಲ, ಅದಿಲ್ಲಿ ನನಗೆ ಅಶೋಕ ಕಾಣ್ತಾನೆ. ಹಾಗಾಗಿ ಇವತ್ತಿನ ರಾಜಕಾರಣ ನಾವು ನೋಡ್ತಾ ಇದ್ದೇವೆ, ಇಲ್ಲಿಯ ಅಪಸವ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಇದನ್ನು ಮೀರಿದ್ದನ್ನು ನಾವು ಬದುಕಿದ್ವಿ ಅನ್ನೋ ಭಾವಕ್ಕೆ ಪ್ರಾಯಶಃ ಈ ಪುಸ್ತಕ ನನಗೆ ಬೇಕು ಅಂತ ಅನಿಸುತ್ತೆ. ಕೊನೆಯಲ್ಲಿ ಒಂದು ನನಗೆ ನಾವು ಓದಿಸಿದ್ದು ಒಂದೇ, ಏನು, ಕಳಿಂಗ ಯುದ್ಧ ಆಯಿತು, ಯುದ್ಧದಲ್ಲಿ ರಕ್ತಪಾತ ಆಯಿತು. ರಕ್ತಪಾತ ಆದಮೇಲೆ ಅಶೋಕನಿಗೆ ಒಂದು ಪಶ್ಚಾತ್ತಾಪ ಆಯಿತು, ನನ್ನಿಂದ ಈ ರಕ್ತಪಾತ ಆಯಿತು. ಹಾಗಾಗಿ ಬೌದ್ಧ ಧರ್ಮ ಸ್ವೀಕರಿಸ್ದ, ನಂತರ ಶಾಂತಿ ಮಂತ್ರ ಬೋಧಿಸ್ದ. ಈ ಪುಸ್ತಕ ಓದೋವರೆಗೂ ನನಗೆ ಗೊತ್ತಿರಲಿಲ್ಲ ಅಶೋಕ ಆಳಿದ್ದು 26 ವರ್ಷ ಅಂತ. ಆಳ್ವಿಕೆ ಅಶೋಕನದ್ದಿದ್ದದ್ದು 26 ವರ್ಷ. 8ನೇ ವರ್ಷದಲ್ಲಿ ಕಳಿಂಗ ಯುದ್ಧ ಆದದ್ದು. ಆ ಕಾಲದಲ್ಲಿ ಇಷ್ಟೊಂದು ಗಣರಾಜ್ಯಗಳಿದ್ದವು ಸುತ್ತ. ಹಾಗಿದ್ದ ಕಾಲದಲ್ಲಿ 8ನೇ ವರ್ಷಕ್ಕೆ ಬೌದ್ಧ ಮತ ಸ್ವೀಕರಿಸಿ ಶಾಂತಿ ಮಂತ್ರ ಬೋಧಿಸಿ ಇವನ ಕತ್ತಿಯನ್ನು ಆಯುಧ ಪೂಜೆಗೆ ಇಟ್ಟಿದ್ದರೆ ದೇಶದಲ್ಲಿರೋ ಮಿಕ್ಕ ಕತ್ತಿಗಳೆಲ್ಲ ತುಕ್ಕಿಡ್ದಿದ್ವಾ ಅಥವಾ ಅವರು ಹಾಗೆ ಇಟ್ಟಿದ್ರು ಅಂತನ? ಸಾಧ್ಯನೇ ಇಲ್ಲ. ಪ್ರಾಯಶಃ ಒಂದೇನಾಗಿದೆ, ಕಾಲಾನುಕಾಲಕ್ಕೆ ಏನಾಗುತ್ತೆ, ನನ್ನೂ ಕರೆಸ್ತಾರೆ. ಎಲ್ಲೋ ಕೆಲವು ಕಡೆ ನಾನೆಲ್ಲೋ ಸ್ವಲ್ಪ 4-6 ಜನ ಗುರುತಿಸಿದ್ದಾರೆ ಅಂತಂದರೆ ನನ್ನೂ ಕರೆಸ್ತಾರೆ ಯಾವುದಕ್ಕೋ. ಅದರಲ್ಲಿ ನನಗೆ ನಂಬಿಕೆ ಇದೆಯೋ ಇಲ್ಲವೋ, ಹಾರ ಹಾಕ್ತಾರೆ ಅನ್ನೋ ಆಸೆಗೆ ನಾನು ಹೋಗ್ತೀನಿ. ಹಾರ ಹಾಕಿದ ಮೇಲೆ ಜೊತೆಲಿ ಒಂದು ಫೋಟೋ ತೆಗೆಸ್ಕೋತಾರೆ. ಎಲ್ಲ ಒಂದು ಕಡೆ ಚಾಮರಾಜನಗರದಿಂದ ಯಾರೋ ನನಗೆ ಫೋನ್ ಮಾಡಿದರು ಎಲೆಕ್ಷನ್ ಟೈಮ್ನಲ್ಲಿ, ನಿಮ್ಮ ಜೊತೆ ನನ್ನೊಂದು ಫೋಟೋ ಇದೆ ಹಾಕ್ಕೊಳ್ಳ ಸರ್ ಇಲ್ಲಿ ಅಂದರು. ನಾನು ಕೇಳಿದೆ ಯಾವ ಪಾರ್ಟಿ ನೀವು ಅಂದೆ. ಅವ್ರ ಪಾರ್ಟಿ ಹೆಸರು ಹೇಳಿದ್ರು. ಬೇಡ ನನ್ನ ಮಾನ ಹೋಗುತ್ತೆ ಅಂತ. ಆದರೆ ಒಂದು ಯೋಚನೆ ಮಾಡಬೇಕು, ಆ ಮಾನ ಹೋಗೋ ಜಾಗಕ್ಕೆ ನಾನು ಯಾಕೆ ಹೋದೆ ಅಂದರೆ ಮನ್ನಣೆ ಆತುರ, ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತಕ್ಷಣ ಹಾರ ಹಾಕ್ತಾರೆ. ಈಗ ಬಿಡಿ, ಹಾರದ ಆಸೆ ಹೋಗಿದೆ. ಆದರೆ ಒಂದೇನೆಂದರೆ ಒಂದು ಕಾಲದಲ್ಲಿ ಇರ್ತದಲ್ವ, ಪ್ರಾಯಶಃ ಅಶೋಕನನ್ನು ನನ್ನನ್ನೇ ಯಾರೋ MLAನೋ MP ನೋ ಅಥವಾ ಯಾರೋ ಒಬ್ಬ ಕಾರ್ಪೊರೇಟ್ರು ಉಪಯೋಗಿಸ್ಬೋದು ಅನ್ನೋದಾದರೆ ಏನು ಹೇಳಿ, ಅವನ ಭ್ರಮೆ ನನ್ನ ನೋಡಿ ಓಟ್ ಹಾಕ್ತಾರೆ ಅಂತ ನನಗೇ ನಂಬಿಕೆ ಇಲ್ಲ. ಅವನಿಗೇನೋ ಒಂದು ಭ್ರಮೆ ಇದೆ, ಯಾಕಂದ್ರೆ ಅವರ ಭ್ರಮೆಗಳಲ್ಲಿ ಅವರು ದೊಡ್ಡವರು ಅಷ್ಟೇನೇ ಅಲ್ವಾ. ಹಾಗಿದ್ದಾಗ ಅಶೋಕನಂತಹ ಪಾತ್ರವನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಅದೇ ಜಮದ ಸಮುದಾಯ ಅಲ್ಲವೋ, ಅದೇ ತಳಿ ಇಲ್ಲಿರೋದು, ಆ ತಳಿನೇ ಇಲ್ಲಿರಬೇಕಾದ್ರೆ ಉಪಯೋಗಿಸಲಿಲ್ಲ ಅಂದರೆ ತಪ್ಪಾಗತ್ತೆ. ಆದರೆ ಅದಕ್ಕೆ ಬದ್ಧನಾಗಿ ಅವನು ಶಾಂತಿ ಮಂತ್ರ ಜಪಿಸಿದ್ದಿದ್ದರೆ ಪ್ರಾಯಶಃ ಮುಂದಿನ 26 ವರ್ಷ, ಅದು ಮುಂದಿನ 18 ವರ್ಷದ ಆಳ್ವಿಕೆ ಇರ್ತಿರಲಿಲ್ಲ. ಹಾಗಾಗಿ ಇದೊಂದು ಭಾಗ ಒಂದು. ಮತ್ತು ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ್ದು, ಇನ್ನು ಜಾಸ್ತಿ ಮಾತಾಡಲ್ಲ, 5 ನಿಮಿಷ ಫೈನ್. ಭಾಳ ಇಂಟ್ರೆಸ್ಟಿಂಗ್ ಆದ ವಿಷಯ, ಅದು ಅರ್ಥಶಾಸ್ತ್ರದಲ್ಲಿ ಬರುತ್ತೆ ಅಂತೂ ನನಗೆ ಗೊತ್ತಿರಲಿಲ್ಲ. ಅಶೋಕನ ಯಾರು ಬಾಡಿಗಾರ್ಡ್ಸ್ ಅಂದರೆ ಅಶೋಕನನ್ನು ಕಾಯಬೇಕಾದ್ರೆ ಅವನ ಪರ್ಸನಲ್ ಗಾರ್ಡ್ಸ್ ಬೇಕಲ್ಲ. ಈಗಲೂ ನಾವು ನೋಡ್ತೀವಿ ಮಂತ್ರಿಗಳಿಗೆಲ್ಲ ಪರ್ಸನಲ್ ಪ್ರೊಟೆಕ್ಷನ್ ಏನೇನೋ ಕೊಡ್ತಾರಲ್ಲ. ಹಾಗಾಗಿ ಅಶೋಕನಿಗೆ ಪರ್ಸನಲ್ ಗಾರ್ಡ್ಸ್ ಇದ್ದದ್ದೇನು ಅಂತಂದರೆ ಯೋಧರು, ಸ್ತ್ರೀ ಯೋಧರು ಇದ್ದದ್ದು ಅಂತ. ಈ ಸ್ತ್ರೀ ಯೋಧರು ಎಲ್ಲಿಯವರು? ಭಾಳ ಇಂಟ್ರೆಸ್ಟಿಂಗ್ ಇದೆ. ಗಾಂಧಾರ ಕೇಕೆಯ ಅಲ್ಲಿಯವರು. ಈ ಗಾಂಧಾರ ಕೇಕೆಯದ ಹೆಸರು ನಿಮಗೆ ಗೊತ್ತಿರ್ಬೋದೇನೋ. ಕೇಕೆಯದಿಂದ ಬರುವಂತಹ ಪಾತ್ರ ಕೈಕೇಯಿ ಅಲ್ವಾ. ಕೈಕೇಯಿ ಯಾವುದಕ್ಕೆ ಫೇಮಸ್ ಆದದ್ದು? 3 ವರಕ್ಕೆ. ಈ 3 ವರ ಯಾವಾಗ ಕೊಟ್ಟಿದ್ದು? ದಶರಥ ಯುದ್ಧಕ್ಕೆ ಹೋಗಿದ್ದ ಕೈಕೇಯಿ ರಥ ಓಡಿಸ್ತಿದ್ಲಂತೆ.
ಇವನು ದಶರಥ ಮೂರ್ಛೆ ಹೋದಾಗ ಕೈಕೇಯಿ ರಣಭೂಮಿಯಿಂದ ದಶರಥನನ್ನು ಉಳಿಸ್ಕೊಂಡು ಬಂದಂತೆ. ಅಂದರೆ ಅಂತಹ ವೀರ ಯೋಧೆ ಅಲ್ವಾ, ಬರುತ್ತಲ್ವ ಅಲ್ಲಿ ಅಂತ. ಮಾದ್ರಿ ಮತ್ತೆ ಅದೇ ಎಲ್ಲಿ ಆ ಜಾಗದ್ದೇ, ಮಾದ್ರಿ ಮಾತ್ರ ಅಲ್ಲ ಗಾಂಧಾರಿ ಕೂಡ ಅಲ್ಲೇ ಅಲ್ವಾ, ಎಲ್ಲೋ ಆ ಭಾಗದ್ದೇ ಬಂದದ್ದು. ಅಂದರೆ ಒಂದೇನು ಅಂತಂದರೆ ಆ ಭಾಗದಲ್ಲಿ ಯೋಧರಿದ್ದರು, ಸ್ತ್ರೀ ಯೋಧರಿದ್ದರು. ಮತ್ತು ಎರಡನೇದು, ಈ ಸ್ತ್ರೀ ಯೋಧರು ಯಾಕೆ ಬೇಕು ಅಂತ ನಾನು ಭಾಳ ತಲೆಕೆಡಿಸ್ಕೊಂಡೆ. ಎರಡು ವಿಷಯ ಬರುತ್ತೆ. ಸ್ತ್ರೀಯರಿಗಿರುವಷ್ಟು ಬದ್ಧತೆ ಪುರುಷರಿಗಿಲ್ಲ. ಬದ್ಧತೆ ಅಂದಾಗ ನಾನು ಈ ಪುರುಷರ ಬಗ್ಗೆ ಕೆಟ್ಟ ಮಾತು ನಾನು ಆಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಸ್ತ್ರೀಯರಿಗೊಂದು ಜವಾಬ್ದಾರಿ ವಹಿಸಿದರೆ. ನಾನು ಒಪ್ಪಿಕೊಂಡ ನೆಂಟಸ್ತಿಕೆಯನ್ನು ನೆನ್ನೆಯವರೆಗೂ ಈ ಮನುಷ್ಯ ಯಾರು ಅಂತ ಗೊತ್ತಿಲ್ಲ, ಇವನು ಮೂತಿನೂ ನನಗೆ ತೋರಿಸಿಲ್ಲ, ಇವತ್ತು ತಾಳಿ ಕಟ್ತಾನೆ, ಆ ಕ್ಷಣದಿಂದ ಇವನು ಸಾಯೋವರೆಗೂ ನಾನು ಬದ್ಧಳಾಗಿರ್ತೇನೆ. ಎಷ್ಟು ಜನ ಬದುಕಿಲ್ಲ ಈ ಥರ? ಅಫ್ಕೋರ್ಸ್ ನನ್ನ ಪರಿಚಯದಲ್ಲಿ ಗಂಡಸರು ಕಂಪ್ಲೇಂಟ್ ಮಾಡಿದ್ದು ನೋಡಿದ್ದೀನಿ, ಫೇಮಸ್ ಆದಮೇಲೆ. ಏನೇ ಹೇಳಸೇತು, ಅದು ನಮ್ಮ ಲೆವೆಲ್ಗೆ ಮ್ಯಾರೇಜಸ್ ಆಗಲಿಲ್ಲ. ಅಂದರೆ ನನ್ನ ಲೆವೆಲ್ಗೆ ಹೆಂಡ್ತಿ ಇಲ್ಲ, ಹಾಗಾಗಿ ವೇದಿಕೆ ಹೋಗಿ ನಾನು ಹಾರ ಹಾಕೋಸ್ಕೋತೀನಿ, 4 ಪ್ರಶ್ನೆ ಕೇಳ್ತಾರೆ, ಇಂಟೆಲಿಜೆಂಟಾಗಿ ರಿಪ್ಲೈ ಕೊಡ್ತೀನಿ. ನನ್ನ ಹೆಂಡ್ತಿನೂ ಪ್ರಶ್ನೆ ಕೇಳ್ಬಿಡ್ತಾರೆ, ಅವಳು ಪೆದ್ದಪೆದ್ದಾಗೇನೋ ಉತ್ತರ ಹೇಳ್ಬಿಡ್ತಾರೆ. ನಮಗೆ ಆ ಲೆವೆಲ್ಗೆ ಸರಿಯಾದ ಹೆಂಡ್ತಿ ಬರಲಿಲ್ಲ ಅನ್ನೋದು ಪಾಪ ಫೇಮಸ್ ಆದ ಗಂಡಸರು ಕೆಲವರಲ್ಲಿ ಕಾಡಿದ್ದು ನೋಡಿದ್ದೀನಿ. ಅದೇ ಫೇಮಸ್ ಆದ ಹೆಂಗಸರು ಯಾರೂ ಈ ಬಗ್ಗೆ ಗಂಡನ ಬಗ್ಗೆ ಹೇಳೇ ಇಲ್ಲ. ಹೀಗೆ ಬಹಳ ಫೇಮಸ್ ಆದ ಗಂಡಸರು ನನಗೆ ಹೇಳಿದ್ರು, ಸೇತು ಇದು ನೋಡು ಇದು ಪ್ರಾಬ್ಲಮ್ಮು ಅಂತಂದರು. ನಾನಂದೆ, ಸರ್ ನಾವೊಂದು ಹೇಳ್ತೀನಿ, ನೀವು ತಪ್ಪು ತಿಳ್ಕೊಬಾರ್ದು ಅಂತ. ಹೇಳು ಅಂದರು. ಸರ್ ನಾವು ಇವತ್ತು ಫೇಮಸ್ ಆದ್ವಿ, ಮದುವೆ ಆಗಿದ್ದು ಆವತ್ತಿನ ಯೋಗ್ಯತೆಗಲ್ವಾ ಅಂತ. ಇಲ್ವಾ? ಇವತ್ತಿನ ಯೋಗ್ಯತೆಗೆ ಅವತ್ತು ಮದುವೆ ಆದ್ವಾ ನಾವು? ಅದರ ಬದಲು ಹೆಂಡತಿ ಎದುರುಗಡೆ ನಿನ್ನ ಕಾಲ್ಗುಣ ಕಣೆ ನಾನು ಫೇಮಸ್ ಆದೆ ಅಂತ ಹೇಳಿದ್ರೆ ಪ್ರಾಯಶಃ ಕಾಫಿ ಇನ್ನೊಂದು ಸ್ವಲ್ಪ ಬಿಸಿಯಾಗಿ ಬರಬಹುದು, ಅಡುಗೆ ಇನ್ನೊಂದಿಷ್ಟು ರುಚಿಯಾಗಬಹುದು ಅಲ್ವಾ? ನಾನು ಹೇಳೋದು ಮ್ಯಾನಿಪುಲೇಷನ್ ಅಂತಲ್ಲ, ಸುತ್ತಲಿನ ಜನರನ್ನು ಸಂತೋಷ ಪಡುವಂತಹ ಒಂದು ಸಣ್ಣ ಚಾಳಿಯೂ ನಾನು ಕಲಿದೆ ಹೋದರೆ ವಯಸ್ಸಾಗಿದ್ದು ದಂಡ ಅಂತ ನಾನು ಹೇಳೋದು. ಮೆಚ್ಯೂರಿಟಿ ಅಂದರೆ ಏನು ಹೇಳಿ? ಸಂತೋಷ ಕೊಡೋದು ಬಹಳ ಸುಲಭವಾದ ವಿಷಯವಂತೆ, ದುಃಖ ಕೊಡೋದಕ್ಕೆ ಬಹಳ ಕಷ್ಟಪಡಬೇಕು. ಏನು, ನಾನು ದುಃಖ ಕೊಡೋ ಚೈತನ್ಯ ಅವರು ದುಃಖಿಸಬೇಕಾ ಬೇಡವಾ ಡಿಸೈಡ್ ಮಾಡ್ತಾರೆ, ಇಲ್ಲದ್ರೆ ಬೈದು ಹೋಗ್ತಾರೆ ಆಚೆಗೆ ಅಲ್ವಾ? ಹಾಗಿದ್ದಾಗ ಸಂತೋಷ ಕೊಡ್ಬೋದಲ್ವ? ಇಲ್ಲಿ ನನಗನ್ಸಿದ್ದೇನು ಅಂದರೆ ಪ್ರಾಯಶಃ ಸ್ತ್ರೀ ಯೋಧರು ಅಂತ ಕರೆದಾಗ, ಸ್ತ್ರೀ ಯೋಧರು ಅಂತ ಕರೆದಾಗ ಬದ್ಧತೆಯ ಪ್ರಶ್ನೆ. ಅಂದರೆ ಅವರು ಒಪ್ಪಿಕೊಂಡ ಜವಾಬ್ದಾರಿಗೆ ಬದ್ಧರಾಗಿರ್ತಾರೆ, ಹಾಗಾಗಿ ಇವರನ್ನು ನೀವು ನಂಬಬಹುದು. ಅಂದರೆ ನಂಬಿಕೆಗೆ ಅರ್ಹರು. ಬೇರೆ ಯಾವುದೋ ರಾಜ್ಯದವನು ಇವರಿಗೆ ಆಮಿಷ ಒಡ್ಡಿ ಎದುರು ನಿಲ್ಲಕ್ಕಾಗಲ್ಲ. ಈ ಬದ್ಧತೆಯ ಭಾಗ ಹೊಂದಿರಬಹುದು. ಎರಡನೇದು, ಅಂತಃಪುರದ ರಾಣಿಯರನ್ನೇ ನಂಬೋ ಹಾಗಿಲ್ಲ. ಯಾಕಂದರೆ ಒಂದೊಂದು ದೇಶದಿಂದ ಒಬ್ಬೊಬ್ಬ ರಾಣಿ ಬಂದಿರ್ತಾಳೆ, ಅವಳನ್ನು ಏಕಾಂತದಲ್ಲಿ ರಾಜನೊಟ್ಟಿಗೆ ಬಿಡಬೇಕು, ಅವ್ರನ್ನ ಪರೀಕ್ಷಿಸಬೇಕಲ್ವಾ? ಹೇಗೆ ಪರೀಕ್ಷಿಸೋದು? ಪ್ರಾಯಶಃ ಅಲ್ಲಿ ಮತ್ತೆ ನಿಮಗೆ ಸ್ತ್ರೀ ಯೋಧರೇ ಬೇಕಿದೆ. ಅಫ್ಕೋರ್ಸ್ ಇದೇ ಎಕ್ಸ್ಟೆನ್ಷನ್ ನಾನು ಯೋಚನೆ ಮಾಡಿದೆ, ಈಗ ಕೂಡ ಪ್ರೊಡಕ್ಷನ್ಗೆ ಸ್ತ್ರೀ ಯೋಧರನ್ನು ಯಾಕೆ ಕೊಡಬಾರ್ದು ಅಂತ. ಆದರೆ ಯಾವ ಸ್ತ್ರೀ ಯೋಧರು ಒಪ್ಕೋತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಯಾಕಂತಂದರೆ ಇವಾಗ ಯಾರಿಗೆ ಸರ್ ಪ್ರೊಡಕ್ಷನ್ನು? ನಮಗೆ ಯಾರು ಕೊಡ್ತಾರೆ ಸರ್ ಪ್ರೊಡಕ್ಷನ್ನು ಅಲ್ವಾ? ಇಲ್ಲಿ ಕೂಡ ಆಗಿನ ಕಾಲದ ಒಬ್ಬ ಗಂಡು ಸಮುದಾಯದ ರಾಜನೊಬ್ಬಿನ ಶಿಸ್ತು ಕಾಣಿಸತ್ತೆಯೇ ಹೊರತು ಹೆಣ್ಣು ಸಮುದಾಯದ ಬದ್ಧತೆಗಳು ಕಾಣ್ತವೆ ಹೊರತು ಪ್ರಾಯಶಃ ಕತೆ ಓದ್ತಾ ಹೋದರೆ ಇವು ನಮ್ಮನ್ನು ಕಾಡ್ತಾ ಹೋಗುತ್ತವೆ. ಕರ್ನಾಟಕಕ್ಕೆ ಭಾಳ ಹತ್ತಿರ, ಯಾಕಂದರೆ ಕಬ್ಬಿಣಕ್ಕೆ ಚಿತ್ರದುರ್ಗದವರೆಗೂ ಬರ್ತಿದ್ರಂತೆ, ಚಿನ್ನ ಹಟ್ಟಿ ಗೋಲ್ಡ್ ಮೈನ್ಸ್ವರೆಗೂ. ಹಾಗಾಗಿ ಅಶೋಕ ನಮಗೆ ಬಹಳ ದೂರ ಅಲ್ಲ. ಅದೇ ಅಶೋಕನ ಸಾಮ್ರಾಜ್ಯ ಇಲ್ಲದಲ್ಲೇ ಇದ್ದಿದ್ದರೆ ಪ್ರಾಯಶಃ ನಮ್ಮ ಮೇಲೆ ಆದ ದಾಳಿಗಳು ಇನ್ನೊಂದು 500 ವರ್ಷ ಮುಂಚೆನೇ ಆಗಿರ್ತಿತ್ತೇನು. ಆ ಕಾರಣದಿಂದ ನಮಗೆ ಅಶೋಕ ಮುಖ್ಯ ಆಗ್ತಾನೆ. ನಮ್ಮಲ್ಲೆಲ್ಲವೂ ಒಂದು ಪ್ರಶ್ನೆ ಇದೆ, ನಾವು ನಾರ್ತು ಸೌತು, ಈ ದೇಶ ಆ ರಾಜ್ಯ ಈ ರಾಜ್ಯ, ಕೊನೆಗೆ ಎಲ್ಲಿವರೆಗೂ ಅಂದರೆ ನಮ್ಮ ಮನೆ ಅವ್ರ ಮನೆ, ಇಲ್ಲಿವರೆಗೂ ನಾವು ಬೈಫರ್ಕೇಷನ್ ನೋಡ್ತೀವಿ. ಎಲ್ಲೋ ಒಂದು ಕಡೆ ನಾನು ಚರಿತ್ರೆಯಾಗಿ ನೋಡಬೇಕಾದ್ರೆ ನನಗೆ ಕಾಶಿಗೂ ಹೋಗಬೇಕು, ನಾನು ಅಲ್ಲಿಂದ ರಾಮೇಶ್ವರಕ್ಕೂ ಹೋಗಬೇಕು. ನಾನು ಕಾಶಿಯೂ ನನಗೆ ಪವಿತ್ರ ಸ್ಥಳ, ಬದರಿನೂ ಪವಿತ್ರ ಸ್ಥಳ, ರಾಮೇಶ್ವರವೂ ಪವಿತ್ರ ಸ್ಥಳ. ಈ ಕಡೆ ಬಂದರೆ ದ್ವಾರಕೆಯೂ ಬೇಕು ನನಗೆ, ಪೂರಿನೂ ಬೇಕಲ್ವ?
ಎಲ್ಲವೂ ನನಗೆ ಪವಿತ್ರ ಸ್ಥಳವೇ. ಅಲ್ಲಿಗೆ ಈ ದೇಶವನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಕಟ್ಟಿದಂತಹ ಒಂದು ನಂಬಿಕೆಯ ಬಂಧ ಇದೆ. ಈ ದೇಶಕ್ಕೆ ಒಂದು ಕಲ್ಚರ್ ಇದೆ. ಪ್ರಾಯಶಃ ಈ ಕಲ್ಚರನ್ನು ಕಾಯಲಿಕ್ಕೆ ಅಶೋಕನಂತಹ ಪಾತ್ರದ ಅವಶ್ಯಕತೆ ಆ ಕಾಲಕ್ಕಿತ್ತು. ಆ ಕಾಲದಲ್ಲಿ ಅದಾಯಿತು. ಹೆಸರು, ಕೆಟ್ಟ ಹೆಸರು ಅವನಿಗೆ ಬಂದಿರ್ಬೋದು, ಆದರೆ ಮಾಡಿದ್ದು ಅವನು ಅನ್ನೋದಿದೆಯಲ್ಲ, ಈ ಭಾವಕ್ಕೆ ಈ ಪುಸ್ತಕ ಮುಖ್ಯ ಆಗುತ್ತೆ. ಮಾತು ಮುಗಿಸ್ತಾ ಕೊನೆ ಮಾತಾಡ್ತೀನಿ, ಮಿಕ್ಕಿದ್ದು ಅವ್ರ ಹತ್ರ ಮಾತಾಡೋಣ. ಯಾಕಂತಂದರೆ ಇದು ಹೇಗಿದೆ ನಮ್ಮಲ್ಲಿ ಅಂತಂದರೆ, ಈ ಓಲಗ ತುತ್ತೂರಿಯವರು ಆರ್ಭಟದಲ್ಲಿ ಹಿಂದೆ ಬರುವ ವೇಷವೇ ಕಾಣದೆ ಹೋಗಬಾರ್ದು. ವೇಷ ಬರುತ್ತೆ ಅಂತ ಹೇಳಿ ಓಲ್ಗ ತುತ್ತೂರಿ, ಈ ಓಲ್ಗ ತುತ್ತೂರಿನವರೇ ಕುಣಿದು ಬಿಡ್ತಾರೆ. ಕುಣಿಬಾರ್ದು ಹಾಗೆ. ಓಲ್ಗ ತುತ್ತೂರಿಯವ್ರಿಗೆ ಇರಬೇಕು, ಅವ್ರಿಗೆ ಎಷ್ಟು ಇಷ್ಟು ನಿಮ್ಮದು, ಇದಕ್ಕಿಂತ ಜಾಸ್ತಿ ನೀವು ಹೇಳಬೇಡಿ, ಅಲ್ಲಿಂದ ಮಿಕ್ಕಿದ್ದು ನಾವು ಇರ್ತೀವಿ, ನಾವು ಮಾಡಿದವ್ರು ನಾವು ಅಂತ ಹೇಳಿ ಅದೊಂದು ಇರ್ತದೆ. ಪ್ರಾಯಶಃ ಅದಕ್ಕೆ ಅವಕಾಶ ಕೊಡೋಣ. ಎರಡನೇದು, ಈ ಪುಸ್ತಕ ಕೊಂಡ್ಕೋಬೇಕು. ನಾನು ಕೊಂಡ್ಕೊಳ್ಳೋಕೆ ಇಷ್ಟಪಟ್ಟು ಕೊಂಡ್ಕೊಂಡಿದ್ದು ಒಂದೇ ಕಾರಣಕ್ಕೆ, ಪ್ರಾಯಶಃ ಈ ಪುಸ್ತಕ ನಾನು ಓದಿ ಇಡ್ತೇನೆ. ನನ್ನ ಮುಂದಿನ ಜನ್ರೇಷನ್ನವರು, ನನ್ನ ಪರಿಚಯದವರು, ನನ್ನನ್ನು ಗೌರವಿಸಿದವರು ನನ್ನ ಮನೆಗೆ ಬರ್ತಾರೆ. ಯಾವುದೋ ಕಾಲದಲ್ಲಿ ಬರ್ತಾರೆ, ನೋಡ್ತಾರೆ. ಈ ಪುಸ್ತಕ ನನ್ನ ಕಲೆಕ್ಷನಲ್ಲಿ ಇದೆ ಅಂತಂದರೆ ಪ್ರಾಯಶಃ ಅವರು ಕೂತು ಓದಬಹುದು. ಅಂದರೆ ನಾನು ಈ ಅಯೋಗ್ಯ ಸಂತತಿ ಅಲ್ಲ ಅಂತ ನನ್ನ ಮುಂದಿನ ಜನ್ರೇಷನ್ಗೆ ಹೇಳೋದಕ್ಕೆ ಈ ಥರ ಪುಸ್ತಕಗಳ ಅವಶ್ಯಕತೆ ಇದೆ ಅಲ್ವಾ? ನಾವು ಇಲ್ಲ, ಆ ಕಾರಣಕ್ಕೆ ಪುಸ್ತಕದ ಅವಶ್ಯಕತೆ ಇದೆ. ಎರಡನೇದು, ಎಲ್ರಿಗೂ ವಯಸ್ಸಾಗಿದೆ, ಸುತ್ತ ಜನಕ್ಕೆ ತೊಂದರೆ ಕಮ್ಮಿ ಕೊಡಿ, ಈ ಪುಸ್ತಕ ತಗೊಳ್ಳಿ, ಒಂದು ವಾರ ಸಮಸ್ಯೆ ಕಮ್ಮಿ ಇರುತ್ತೆ. ಮತ್ತು ನಿಮಗೂ ಈ ಪುಸ್ತಕ ಓದಿ ಇನ್ನೊಂದು ವಾರ ಸುತ್ತಮುತ್ತಲವರು ಏನೇ ಮಾತಾಡಿದರೂ ಕೂಡ ಪ್ರತಿಕ್ರಿಯಿಸಬೇಕು ಅಂತಲೇ ಅನಿಸಲ್ಲ. ಯಾಕೆ ಗೊತ್ತಾ? ಎಂತೆಂಥದೋ ಆಗಿ ಆ ಮನುಷ್ಯ ಅಷ್ಟು ಬಯಸ್ಕೊಂಡಿದ್ದಾನೆ, ಇದೇನು ಮಹಾ ಅನಿಸುತ್ತೆ ಅಲ್ವಾ? ಪ್ರಾಯಶಃ ಆ ಕಾರಣಕ್ಕಾಗಿ ಅದ್ರ ಬೇಕು. ಕೊನೆಗೆ ಯಾರೋ ಒಬ್ಬರು ಅಂದರು, 1,000 ರೂಪಾಯಿ ಸಾರು ಅಂತಂದರು. ಡ್ರೈನೇಜ್ ಪಕ್ಕ ನಿಂತು ಪಾನಿಪುರಿ ಬಕೆಟಲ್ಲಿ ನೀರಿದೆ, ಅದನ್ನು ತಿಂತೀವಿ. ಆಮೇಲೆ ಡಾಕ್ಟ್ರುಗಳು ಭಾಳ ಜನ ಇದ್ದಾರೆ, ಅವ್ರ ಹತ್ರ ಹೋಗಿ ಅವರು ಮಾತ್ರೆ ಕೊಡ್ತಾರೆ. ಮನೆಗೆ ಹೋಗಿ ಗೂಗಲ್ಗೆ ಹಾಕ್ಕೊಂಡು ನೋಡ್ತೀವಿ, ಈ ಮಾತ್ರೆ ಲಿವರ್ಗೆ ಒಳ್ಳೇದಾ ಅಂತ. ನೀವು ಪಾನಿಪುರಿನಲ್ಲಿ ಲಿವರ್ಗೆ ಒಳ್ಳೇದಾ ಕೇಳಿಬಿಟ್ಟಿದ್ರೆ ಆಗಿರೋದಲ್ವಾ ಅಲ್ವಾ? ಪ್ರಾಯಶಃ ನೋಡಿ, ನಾವು ಈ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರೋ ಜನ ದಯವಿಟ್ಟು ಪುಸ್ತಕದ ಬೆಲೆಯ ಬಗ್ಗೆ ಯೋಚನೆ ಮಾಡೋದು ಬೇಡ. 4 ಪುಸ್ತಕ ಕೊಂಡ್ಕೊಳ್ದಿದ್ರೂ ಆಗುತ್ತೆ, ಈ ಪುಸ್ತಕ ಕೊಂಡ್ಕೊಳ್ಳೋಣ. ಎಲ್ಲಕ್ಕೂ ಬದುಕಿನಲ್ಲಿ ಬೆಲೆ ಕಟ್ಟೋಕ್ಕಾಗಲ್ಲ. ಸುಖಕ್ಕೆ ಬೆಲೆ ಇದೆಯಾ ಅಂದರೆ ಖಂಡಿತ ಇಲ್ಲ. ಹಾಗಾಗಿ ಆ ಸುಖದ ಅನುಭವಕ್ಕಾಗಿ ಆದರೂ ಈ ಪುಸ್ತಕ ಇರಲಿ. ಹಾಗಾಗಿ ಅದಕ್ಕೆ ಕೊಂಡ್ಕೊಳ್ಬೇಕು ಅಂತ ನನಗನ್ನಿಸಿದೆ. ಎಲ್ಲಿಯೋ ಒಂದು ಕಡೆ ಮುಂದಿನ ಭವಿಷ್ಯಕ್ಕೆ ಮಕ್ಕಳಿಗೆ ಹೇಳೋಕ್ಕಾದರೂ ಸರಿ, ಇನ್ನೊಂದು, ನಾವು ಈ ತರಹದ ರಾಜರುಗಳು ಇಲ್ಲಿದ್ದರು, ಹೀಗೆ ಬದುಕಿದ್ರು, ಬಾಳಿ ಬದುಕಿದ್ರು. ಹಾಗಾಗಿ ನೀನು ಓದಿದ್ದೆಲ್ಲವೂ ಸತ್ಯ ಅಲ್ಲ, ಯಾವುದೋ ಕಾರಣಕ್ಕೆ ಯಾರೋ ಬರೆದಿರ್ಬೋದು, ಏನೋ ಓದಿರ್ಬೋದು. ಹಾಗಾಗಿ ಅದನ್ನು ನಂಬಿ ಬದುಕೋದು ಬೇಡ. ನಮ್ಮದೊಂದು ಬಹಳ ಮಾನಸ್ಥ ಪರಂಪರೆ, ಮಾನಸ್ಥ ತಳಿ, ಇದು ಬಹಳ ಚೆನ್ನಾಗಿ ಬದುಕಿದೆ. ಮಧ್ಯೆಯಲ್ಲೋ ಮರವು ಬಂದಿರ್ಬೋದು, ಆ ಮರವನ್ನು ಒದರ್ಕೊಳ್ಳೋಣ. ಆ ಕಾರಣಕ್ಕೆ ಇದು ಓದೋಣ. ಒಂದನ್ನು ಸ್ಪಷ್ಟವಾಗಿ ಇಟ್ಕೊಳ್ಳೋಣ, 140 ಕೋಟಿ ಜನಕ್ಕೆ ಭಿಕ್ಷೆ ಬೇಡದೆ ಊಟ ಹಾಕ್ತಿರೋ ದೇಶ ಇದು ಒಂದೇ, ಬೇರೆ ಯಾವ ದೇಶವೂ ಅಲ್ಲ. ಎರಡನೇದು, ಎಲ್ಲರೂ ಹೇಳ್ತಾರೆ ದುಬೈ ನೋಡು, ಅದು ನೋಡು, ಇದು ನೋಡು ಅಂತ. ಅವೆಲ್ಲ ಹೊಸದಾಗಿ ಆದ ದೇಶಗಳು, ಏನೂ ಇಲ್ಲದ ಜಾಗದಲ್ಲಿ ಕಟ್ಟಿದ್ದು. ನಾವು ಕೂಡ ಇರೋ ಮನೆಯನ್ನು ಹೊಸದು ಮಾಡೋದು ಬೇರೆ, ಹೊಸ ಮನೆ ಕಟ್ಟೋದು ಬೇರೆ. ನಾವು ಇರೋ ಮನೆಯನ್ನು ಎಲ್ಲವನ್ನೂ ಎಸಿಲಿಕ್ಕಾಗಲ್ಲ. ಯಾಕಂದರೆ ನಮ್ಮ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅಜ್ಜ ಇದ್ದಾರೆ, ಅಜ್ಜಿ ಇದ್ದಾರೆ, ಆ ನೆನಪುಗಳಿವೆ. ಅದರ ಮಧ್ಯೆ ಇದು ಬರ್ತಾ ಇರೋದು. ಕೊನೆಗೆ ಒಂದನ್ನು ಯೋಚನೆ ಮಾಡೋಣ, ಸ್ವಾತಂತ್ರ್ಯ ಬಂದು ನಮಗಿನ್ನೂ 75 ವರ್ಷ ಮಾತ್ರ ಆಗಿರೋದು. 75 ವರ್ಷ ಯಾವುದೇ ದೇಶದ ಆಯಸ್ಸಿನಲ್ಲೇ ಬಹಳ ಸಣ್ಣ ಪೀರಿಯಡ್ಡು. ಅದರಲ್ಲೂ ಮೊದಲ 50 ವರ್ಷ ನೀವೇ ಅಲ್ಲ ಅಂತಲೇ ಹೇಳಿ ಬದುಕಿದ್ದು ನಮಗೆ. ಅಂದರೆ ನಾವು ಯಾರು ಅಪ್ರಯೋಜಕರು, ನಾವು ಹುಟ್ಟಿರೋದೇ ಬಿಳಿಯರಿಗೆ ದಾಸ್ಯಕ್ಕೆ ಅನ್ನೋ ತರಹದಲ್ಲೇ ಬದುಕಿಸಿದ್ದಾರೆ. ಇಲ್ಲ, ಅದರ ನಂತರವೂ ಕೂಡ, ಇಷ್ಟೆಲ್ಲದರ ಮಧ್ಯನೂ ಕೂಡ ಈ ದೇಶದಲ್ಲಿ ಇಷ್ಟು ಬೆಳೆದಿದೆ. ಏನು ಬೆಳೆದಿದೆ? ದುಡ್ಡಿಲ್ಲ ಅಂದರೆ ನಂಬಕ್ಕಾಗಲ್ಲ ನಿಮಗೆ. AC ಫಸ್ಟ್ ಕ್ಲಾಸಿಗೆ ಟಿಕೆಟ್ ಸಿಗಲ್ಲ ರೀ ಟ್ರೈನಿಗೆ. ನಮ್ಮ ಜನ ದುಡ್ಡಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ದುಡ್ಡಿಲ್ಲ? ಎಲ್ಲರ ಹತ್ರ ದುಡ್ಡಿದೆ ಬೇಕಾದಷ್ಟು. ಸಮಸ್ಯೆ ಇಲ್ಲ, ಸಮಸ್ಯೆ ಅದಲ್ಲ. ನಮಗೆಲ್ಲೋ ಒಂದು ಕಡೆ ಟೇಸ್ಟಿನ ಅವಶ್ಯಕತೆ ಇದೆ. ನಮಗೆ ಟೇಸ್ಟ್ ಇರಲಿಲ್ಲ ಅಂತಲ್ಲ, ಇದೆ, ಭಾಳ ಅದ್ಭುತವಾದ ಟೇಸ್ಟ್ ಇದೆ. ನಮ್ಮಲ್ಲಿ ಮಾಡೋಷ್ಟು ವೆರೈಟಿ ಅಡುಗೆನೂ ಮಾಡಲ್ಲ. ನಮ್ಮಲ್ಲಿ ಇರೋಷ್ಟು ವೆರೈಟಿಯ ಕಲಾ ಮಾಧ್ಯಮಗಳು ಅಷ್ಟೆಲ್ಲ, ಅಷ್ಟು ಟೇಸ್ಟ್ ಇದೆ. ಎಲ್ಲ ಸಾಹಿತ್ಯದಲ್ಲಿ ಸ್ವಲ್ಪ ಇರಲಿಲ್ಲ ಅಂತಲ್ಲ, ಕೊಂಡುಕೊಳ್ಳುವ ಪುಸ್ತಕಗಳು ಕಮ್ಮಿ ಇದ್ದವು. ಈಗ ಯಾವುದೋ ಬಂದಿದೆ, ಅದನ್ನು ಮಾಡೋಣ ಅಂತ. ಕೊನೆಗೆ ಈ ಸಂಸ್ಥೆಯಿಂದ ಈ ತರಹದ ಪುಸ್ತಕ
ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಆಭಾರಿಯಾಗಿದ್ದೇನೆ. ಯಾಕಂತಂದರೆ ಸಂತೋಷವನ್ನು ಹಂಚೋದಿದೆಯಲ್ಲ, ಇಷ್ಟು ಸುಲಭವಾಗಿ ಹಂಚೋಕ್ಕೆ ಸಾಧ್ಯ ಆದರೆ ಪ್ರಾಯಶಃ ಇದನ್ನು ಮೀರಿದ್ದು ಇನ್ಯಾವುದೂ ಇಲ್ಲ. ಎರಡನೇದು, ಈ ಪುಸ್ತಕ ಬಿಡುಗಡೆಯೊಟ್ಟಿಗೆ ನಾನು ಅದರೊಟ್ಟಿಗೆ ಎಲ್ಲೋ ಒಂದು ಚೂರು ಗುರುತಿಸ್ಕೊಂಡಿದ್ದೀನಲ್ಲ, ಅದರ ಬಗ್ಗೆ ನನಗೆ ಒಂದು ಹೆಮ್ಮೆ ಇದೆ. ಆ ಹೆಮ್ಮೆಯ ಭಾವ ನಿಮ್ಮಗಳಿಗೂ ಇರಲಿ. ಶಿವಮೊಗ್ಗದಲ್ಲಿ ಬಿಡುಗಡೆಯಾದ ಭಾಗದಲ್ಲಿ ನೀವು ಇದ್ರಿ, ಆ ಭಾವ ಇಟ್ಕೊಳ್ಳೋಣ. ಇನ್ನು 10 ವರ್ಷ ಆದಮೇಲೆ ಇದರ ಬಗ್ಗೆ ಏನೇನು ಚರ್ಚೆಗಳಾಗುತ್ತೋ ನಾನಂತೂ ಕಂಡಿಲ್ಲ, ಆದರೆ ಅದ್ಭುತವಾದ ವಿಷಯಗಳಿವೆ. ಆ ಕಾರಣಕ್ಕಾಗಿದ್ದರೂ ಪುಸ್ತಕ ಕೊಂಡ್ಕೊಳ್ಳೋಣ, ಹೋಗೋಣ. ಅವಕಾಶ ಕೊಟ್ಟದಕ್ಕೆ ಕೃತಜ್ಞ. ತುಟಿ ಮೀರಿ ಮಾತಾಡಿಲ್ಲ ಇವತ್ತಿನ ದಿವಸ. ಸಾಮಾನ್ಯವಾಗಿ ನಾನು ತುಟಿ ಒಳಗಡೆ ಮಾತಾಡಿದ್ದು ಭಾಳ ಕಮ್ಮಿ. ನಾನು ಮಾತಾಡಿರ್ತೀನಿ, ಇಲ್ಲ ಅಂತಲ್ಲ. ಭಾಳ ಸಾರಿ ನಾನು ಹೇಳಿದ್ದೀನಿ, ಆ ವಿಡಿಯೋ ದಯವಿಟ್ಟು ಹಾಕಬೇಡ್ರಿ, ಅಪ್ಲೋಡ್ ಮಾಡಬೇಡ್ರಿ ಅಂತ ಹೇಳಿ ಹೋಗಿದ್ದೀನಿ ನಾನು ಯಾರಿಗೂ. ಇವತ್ತಿನ ದಿವಸ ನನಗೆ ಧೈರ್ಯ ಇದೆ, ವಿಡಿಯೋ ನೀವು ಅಪ್ಲೋಡ್ ಮಾಡಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿ. ಅವಕಾಶಕ್ಕೆ ಕೃತಜ್ಞ. ಸಹನಾ ವಿಜಯಕುಮಾರ್ ಅವರ ಶ್ರಮ. ನಾವೇನಿದ್ರೂ ಕೂಡ ಮಗುನ ಆಡಿಸೋರು, ಮಗುನ ಆಡಿಸಿದವರು ಮುದ್ದು ಮಾಡಿದ್ದು ಸಾಕು. ಸೃಷ್ಟಿಕರ್ತರ ಜೊತೆ ಒಂದಷ್ಟು ಮಾತುಕತೆ ಆಗಲಿ. ನನ್ನ ಭಾಷಣ ಮುಗಿಸ್ತೀನಿ. ಸಂತೋಷ. ನಮಸ್ಕಾರ. सारथी सत्यम परम धीमहि।